ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ 11 ಅಧ್ಯಾಯಗಳನ್ನು ಈ ಮೊದಲು ಮುಗಿಸಿದ್ದೇವೆ. ಕಳೆದ ಬಾರಿ 11ನೇ ಅಧ್ಯಾಯ ಪೂರ್ತಿಯಾಗಿತ್ತು. ನಾವು ಇವತ್ತು ನೋಡಬೇಕಾದದ್ದು 12ನೆಯ ಅಧ್ಯಾಯ. ಇನ್ನು 7 ಅಧ್ಯಾಯಗಳು ಒಟ್ಟು ನಮಗೆ ನೋಡಲಿಕ್ಕಿರುವಂಥದ್ದು. ಇದನ್ನು ಅದನ್ನು 3 ಷಟ್ಕಗಳು ಅಂತ 3 ಷಟ್ಕಗಳು ಅಂತ ವಿಭಾಗ ಮಾಡ್ತಾರೆ. 6, 6, 6 18 ಅಧ್ಯಾಯದಲ್ಲಿ. ಆ 3 ಷಟ್ಕಗಳಲ್ಲಿ ಇದು 2ನೇ ಷಟ್ಕದ ಕೊನೆಯ ಅಧ್ಯಾಯ. ಈ ಅಧ್ಯಾಯವೇನೋ ಚಿಕ್ಕದು, ಅಷ್ಟೇನು ಚಿಕ್ಕ ಅಧ್ಯಾಯಗಳು 2, 15ನೇದ್ದು ಮತ್ತು 12ನೇದ್ದು, ಅಷ್ಟೇ ಮಹತ್ವದ ಅಧ್ಯಾಯಗಳು ಹೋಗ್ತೇವೆ. ಭಾರಿ ಅಪೂರ್ವವಾದ ವಿಷಯಗಳನ್ನು ಒಳಗೊಂಡ 2 ಅಧ್ಯಾಯಗಳು. ಮತ್ತು ಒಂದೇನು ಅಂದರೆ, ಈ ಅಧ್ಯಾಯ ಏನನ್ನು ಹೇಳುತ್ತೆ ಅನ್ನುವುದನ್ನು ಆಚಾರ್ಯರು ಇದಕ್ಕೆ ಭಾಷ್ಯ ಬರೆಯೋ ತನಕವೂ ಇದ್ದ ಒಂದು ಅರ್ಥವೇ ಬೇರೆ. ಆ ತನಕ ಯಾರೂ ಯೋಚಿಸದಂಥ ಒಂದು ಹೊಸ ಬಗೆಯ ಅರ್ಥವನ್ನು ಈ ಅಧ್ಯಾಯಕ್ಕೆ ಆಚಾರ್ಯರು ಕೊಟ್ಟರು. ಅಲ್ಲಿ ತನಕ ವ್ಯಕ್ತೋಪಾಸನೆ ಅವ್ಯಕ್ತೋಪಾಸನೆ ಅಂತ ಎಲ್ಲರೂ ಈ ಅಧ್ಯಾಯ ತಿಳ್ಕೊಂಡದ್ದೇನೆಂದರೆ, ಭಗವಂತನ ವ್ಯಕ್ತರೂಪ ಅಂದರೆ ಈ ಕೃಷ್ಣ ರಾಮ, ಅದರ ಧ್ಯೇಯ ಸ್ವರೂಪ ಇದೆ. ಚಕ್ರಶಂಖ ಕೈಯಲ್ಲಿ ಅಥವಾ ಕೊಳಲು, ಕೋದಂಡ ಧನುಸ್ಸು, ಏನೋ ಒಂದು ಹೀಗೆ ಭಗವಂತನ ಒಂದು ವಿಶಿಷ್ಟವಾದ ರೂಪದ ಉಪಾಸನೆ ಒಳ್ಳೆಯದೋ, ಅಥವಾ ಅವ್ಯಕ್ತ ಅಂದರೆ ಅವರ ಅರ್ಥ ಯಾವುದೇ ರೂಪ ಗುಣಗಳಿಂದ ವ್ಯಕ್ತವಾಗದ ನಿರಾಕಾರ ನಿರ್ಗುಣದ ಉಪಾಸನೆ ಒಳ್ಳೆಯದೋ ಅನ್ನುವ ಅರ್ಥದಲ್ಲೇ ತಲೆ ಕೆಡಿಸಿಕೊಂಡ್ರು ಹಿಂದಿನವರೆಲ್ಲ. ಆದರೆ ಹಾಗೆ ಅರ್ಥ ಮಾಡಿದರೆ ಆ ಮುಂದಿನ ಶ್ಲೋಕಗಳು ಹೊಂದಿಕೆ ಆಗೋದಿಲ್ಲ. ಅವರ ಅರ್ಥ ಹೇಳೋದೇನು ಗೊತ್ತುಂಟಾ? ನಿರಾಕಾರ ನಿರ್ಗುಣವನ್ನು ಉಪಾಸನೆ ಮಾಡೋದು ಶ್ರೇಷ್ಠ ಅಂತ ಅವರು ಕನ್ಕ್ಲೂಡ್ ಮಾಡಬೇಕಾಯಿತು. ಆದರೆ ಇಲ್ಲಿ ಏನಿದೆ ಅಂದರೆ, ನನ್ನನ್ನು ಯಾರು ಉಪಾಸನೆ ಮಾಡ್ತಾರೋ ತೇಮೇ ಯುಕ್ತತಮಃ ಅಂತ, ಸಾಕಾರ ಉಪಾಸನೆ ಮಾಡೋರು ಶ್ರೇಷ್ಠರು. ಅದು ಮತ್ತೆ ಅವ್ರಿಗೆ ತೊಂದರೆ. ಇದರಲ್ಲಿ ಸಾಕಾರ ನಿರಾಕಾರ ಅಂತ ಇಟ್ಟುಕೊಂಡ್ರೆ ನಿರಾಕಾರದ ಉಪಾಸನೆ ಒತ್ತು ಕೊಡಬೇಕು ಅವರಿಗೆ, ವ್ಯಾಖ್ಯಾನ ಮಾಡಿದವರಿಗೆ, ಹಿಂದಿನವರಿಗೆ. ಇಲ್ಲೇ ನಿರಾಕಾರಕ್ಕಿಂತ ಸಾಕಾರಕ್ಕೆ ಒತ್ತು ಕೊಟ್ಟು ನಿರಾಕಾರದ ಉಪಾಸನೆ ಮಾಡೋದು ಪಚೀತಿಯಯ್ಯ, ಅದು ಬೇಡ ನಿನಗೆ, ಸಾಕಾರದ ಉಪಾಸನೆ ಮಾಡು ಹೀಗಂತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ನಿರಾಕಾರದ ಉಪಾಸನೆಗೆ ಬಹಳ ಕಷ್ಟ, ನೀವು ದಡ್ರು, ಅದು ನಿಮಗೆ ಸಾಕಾರದ ಮಾಡಿ ಎಂದು ಕೃಷ್ಣ ಹೇಳಿದ್ದು. ಅದು ನಿಜವಾದ ಶ್ರೇಷ್ಠ ನಿರಾಕಾರೋಪಾಸನೆ. ಹೀಗೆಲ್ಲ ಅರ್ಥಗಳನ್ನು ಬರ್ಕೊಂಡು ಹೋಗಿದ್ದಾರೆ ಹಿಂದಿನ ವ್ಯಾಖ್ಯಾನಕಾರರು.
ಅದಕ್ಕೆ ಪೂರ್ತಿ ಪೂರಕವಾಗಿಲ್ಲ ಈ ಶ್ಲೋಕಗಳು. ಮುಂದೆ ನೀವು ಈ ಅಧ್ಯಾಯದ ಒಂದೊಂದೇ ಶ್ಲೋಕವನ್ನು ನಾನು ವಿವರಿಸುವಾಗ ನಿಮಗೇ ಗೊತ್ತಾಗುತ್ತೆ ಆ ಅರ್ಥ ಹೇಗೆ ಹೊಂದಿಕೆ ಆಗೋದಿಲ್ಲ ಅಂತ. ಮತ್ತೆ ಕೃಷ್ಣ ಏನನ್ನು ಹೇಳ್ತಾನೆ? ನಿನ್ನನ್ನು ಉಪಾಸನೆ ಮಾಡುವವರು ಮತ್ತು ಅವ್ಯಕ್ತವನ್ನು ಉಪಾಸನೆ ಮಾಡುವವರಲ್ಲಿ ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಇಲ್ಲಿ ತೆಗೆದುಕೊಳ್ತಾ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ ಅಂತ. ಇದು ಅವನ ಪ್ರಶ್ನೆ. ಪ್ರಶ್ನೆ ಏನೋ ಸರಳವಾಗಿದೆ, ಆದರೆ ಏನು ಪ್ರಶ್ನೆ ಎಂದು ಗೊತ್ತಾಗೋದು. ಅವನು ಹೇಳ್ತಾನೆ ಏವಂ ಅಂದರೆ ಇನ್ನೇನು 11ನೇ ಅಧ್ಯಾಯ ತನಕ, ಅದಕ್ಕಿಂತಲೂ ವಿಶೇಷವಾಗಿ 11ನೇ ಅಧ್ಯಾಯದಲ್ಲಿ ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಭಗವಂತನ ಉಪಾಸನೆಯ ವಿಶ್ವರೂಪವನ್ನೇ ತೋರಿಸಿದರು. ಭಗವಂತನ ಆ ಅನಂತ ರೂಪಗಳ ಚಿಂತನೆ ಹೇಗೆ ಮಾಡಬೇಕು ಅಂತ ಹೇಳಿ ಏನು ಹಿಂದೆ ಹೇಳಿದಿ ನೀನು, ಆ ರೀತಿಯಲ್ಲಿ ಏವಂ ನೀ ಹಿಂದೆ ಹೇಳಿಕೊಟ್ಟ ಹಾಗೆ ನಿನ್ನ ಅನಂತ ರೂಪಗಳ ಬಗೆಗೆ ಸತತ ಯುಕ್ತಾಹ. ಯುಕ್ತರು ಅಂದರೆ ಯುಕ್ತ ಅಂದರೆ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿವೆ. ಒಂದು ಅರ್ಥ ಏನು ಗೊತ್ತುಂಟ, ಅದನ್ನು ಪಡೆಯುವ ಗುಟ್ಟನ್ನು ಬಲ್ಲವರು ಅಂತ. ಅಂದರೆ ಉಪಾಸನೆಯ ರಹಸ್ಯವನ್ನು ಬಲ್ಲವರು ಯುಕ್ತರು. ಉಪಾಸನೆ ಉಪಾಯ, ಯುಕ್ತರು ಅಂದರೆ ಉಪಾಯವನ್ನು ತಿಳಿದವರು ಅಂತ. ವಿಧಾನ, ಭಗವಂತನನ್ನು ಒಲಿಸಿಕೊಳ್ಳುವ ವಿಧಾನವನ್ನು ಬಲ್ಲವರು ಅಂತ ಅರ್ಥ. ಹಾಗೆ ಭಗವಂತನನ್ನು ಉಪಾಸನೆ ಮಾಡುವವರು, ಸದಾ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವವರು, ಅವರು ಯುಕ್ತರು. ಸತತ ಯುಕ್ತರು ಅಂದರೆ ನಿರಂತರ ಭಗವಂತನನ್ನು ಮನಸ್ಸಿನಲ್ಲಿ ನಿರಂತರ ಭಗವಂತನನ್ನು ಹೀಗೆ ಅಂದರೆ ರೂಪವಿಶಿಷ್ಟನಾಗಿ ಸಾಕಾರವಾಗಿ ಗುಣಪೂರ್ಣನಾಗಿ ಭಗವಂತನನ್ನು ಚಿಂತನೆ ಮಾಡೋದು. ಭಗವಂತನ ಗುಣದ ಚಿಂತನೆ, ಭಗವಂತನ ರೂಪದ ಚಿಂತನೆ. ಏವಂ ಸತತ ಯುಕ್ತಾಯೇ ಭಕ್ತಾ. ಆದರೆ ಚಿಂತನೆ ಮಾಡುವವರು ಎರಡು ವಿಧದಿಂದ ಚಿಂತನೆ ಮಾಡಬಹುದಲ್ವ. ನಿರಂತರ ಭಗವಂತನನ್ನೇ ಚಿಂತನೆ ಮಾಡುವವರೆಲ್ಲರೂ ದೇವರ ಭಕ್ತರು ಅಂತೇನೂ ಇಲ್ಲ. ಯಾಕೆಂದರೆ ಭಕ್ತರಿಗಿಂತ ಹೆಚ್ಚು ನಿರಂತರ ದೇವರ ಚಿಂತನೆ ಮಾಡ್ತಾ ಇದ್ದವ ಕಂಸ. ಯಾಕೆಂದರೆ ಅವನು ಹಗಲು ರಾತ್ರಿ ನಿದ್ರೆಯಲ್ಲೂ ಅವನು ಕೃಷ್ಣನದೇ ಕನಸು, ಭಕ್ತರಿಗೆ ಬೀಳ್ತೋ ಇಲ್ಲೋ ಗೊತ್ತಿಲ್ಲ, ಅವನಿಗೆ ಬೀಳ್ತಿತ್ತು. ಯಾಕೆಂದರೆ ಫಿಯರ್ ಕಾಂಪ್ಲೆಕ್ಸ್. ಯಾವಾಗಲೂ ಒಂದು ವಸ್ತುವನ್ನು ನೀವು ಹೇಟ್ ಮಾಡಿದರೆ, ದ್ವೇಷಿಸಿದರೆ ಅದರ ನೆನಪು ಜಾಸ್ತಿ. ಪ್ರೀತಿಸಿದ್ದನ್ನು ಮರೀಬಹುದು, ದ್ವೇಷಿಸಿದ್ದನ್ನು ಮರೀಲಿಕ್ಕಾಗುವುದಿಲ್ಲ. ಆದ್ದರಿಂದ ಸದಾ ಮನಸ್ಸಿನಲ್ಲಿ ದೇವರನ್ನು ಇಟ್ಟುಕೊಳ್ಳೋದು ಅಂತ ಹೇಳಿದರೆ ಒಂದು ಅಪಾಯ ಇದೆ. ಕಂಸನೂ ಸತತಯುಕ್ತ, ರಾವಣನೂ ಸತತಯುಕ್ತ, ಜರಾಸಂಧನೂ ಸತತಯುಕ್ತ. ಇವರೆಲ್ಲರೂ ನಿರಂತರ ಭಗವಂತನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿದವರು. ಏನು ಅಂತ, ಅವನ್ನು ಹೇಗೆ ಮುಗಿಸುವುದು, ಹೇಗೆ ಸೋಲಿಸುವುದು ಅಂತ. ಚಿಂತನೆಯ ವಿಧಾನ ಬೇರೆ. ಇದೇ ಮಾತನ್ನು ಬಹಳ ಸುಂದರವಾಗಿ ಶರತ್ ಚಂದ್ರ ಚಟರ್ಜಿಯವರು ಅವರ ಒಂದು ಕಾದಂಬರಿಯಲ್ಲಿ ಹೇಳ್ತಾರೆ. ನಾಸ್ತಿಕರು ಅಂತೇವೆ ನಾವು. ನಾಸ್ತಿಕರು ದೇವರನ್ನು ಚಿಂತನೆ ಮಾಡ್ತಾರೆ, ಆಸ್ತಿಕರು ದೇವರನ್ನು ಚಿಂತನೆ ಇಬ್ಬರು ಮಾಡ್ತಾರೆ. ನಾಸ್ತಿಕರು ದೇವರನ್ನು ಡಿಸ್ಪ್ರೂವ್ ಮಾಡೋದು ಹೇಗೆ ಅನ್ನೋದಕ್ಕೋಸ್ಕರ ಹಗಲು ರಾತ್ರಿ ಚಿಂತನೆ ಮಾಡ್ತಾರೆ. ಆದ್ದರಿಂದ ನಾಸ್ತಿಕರು ದೇವರನ್ನು ಚಿಂತನೆ ಮಾಡದೆ ದೇವ್ರ ವಿಷಯ ಬಿಟ್ಟುಬಿಟ್ರೆ ಅವರಿಗೆ ರಾತ್ರಿ ಹಗಲು ಹೊತ್ತೇ ಹೋಗೋಲ್ಲ. ಅವರಿಗೆ ದೇವರಿಲ್ಲ ಅಂತ ಪ್ರೂವ್ ಮಾಡೋದು ಹೇಗೆ ಅಂತ ತಲೆಬಿಸಿ. ಅದಕ್ಕೋಸ್ಕರ ದೇವರ ಚಿಂತನೆ. ಹಾಗಾಗಿ ದುಷ್ಟರೂ ಭಗವಂತನನ್ನು ಧ್ಯಾನ ಮಾಡ್ತಾರೆ, ಸಜ್ಜನರು ಮಾಡ್ತಾರೆ. ಅದಕ್ಕೆ ಭಕ್ತಾಹ ಅಂದರು. ಅಂದರೆ ದ್ವೇಷದ ಮೂಲಕ ಭಗವಂತನನ್ನು ಚಿಂತನೆ ಮಾಡುವುದಲ್ಲ, ಭಕ್ತಿಯ ಮೂಲಕ ಪ್ರೀತಿಯಿಂದ ಭಗವಂತನನ್ನು ಚಿಂತನೆ ಮಾಡುವುದಕ್ಕೆ ಮೂಲದ್ರವ್ಯ ಏನಂದರೆ ಪ್ರೀತಿ ಹೊರತು ದ್ವೇಷ ಆಗಬಾರ್ದು. ಭಕ್ತಾಹ ಅಂದರೆ ಭಗವಂತನನ್ನು ಪ್ರೀತಿಸಬೇಕು. ಆ ಪ್ರೀತಿಯೂ ಕೂಡ ಮೂಢವಾದ ನಂಬಿಕೆ ಆಗಬಾರ್ದು, ಜ್ಞಾನಪೂರ್ವಕವಾಗಿರಬೇಕು. ಅದಕ್ಕೆ ಭಕ್ತಿ ಅನ್ನೋದು. ಭಕ್ತಿ ಅಂದರೆ ಜ್ಞಾನ ಮತ್ತು ಪ್ರೀತಿ, ಬರೀ ಪ್ರೀತಿ ಅಲ್ಲ. ಬರೀ ಪ್ರೀತಿ ಅಂದರೆ ಅದು ಅಂಥ ಶ್ರದ್ಧೆಯೂ ಆಗಬಹುದಲ್ವ. ಹಾಗಾಗಿ ಏನಾಯಿತು, ಭಗವಂತನನ್ನು ತಿಳಿದು ಭಗವಂತನನ್ನು ಪ್ರೀತಿಸಿ ಭಗವಂತನ ಗುಣಗಳನ್ನು ಆಕಾರಗಳನ್ನು ತಿಳಿದು ಅದನ್ನು ಗೌರವಪೂರ್ವಕವಾಗಿ ಪ್ರೀತಿಸಿ ಅದನ್ನು ನಿರಂತರ ಚಿಂತನೆ ಮಾಡುವವರು ಅಂತಾಯಿತು. ಏವಂ ಸತತ ಚಿತ್ತ ಯುಕ್ತ ಯೇ ಭಕ್ತಾ ತ್ವಾಂ, ಅಂಥವರು ನಿನ್ನನ್ನು ಉಪಾಸನೆ ಮಾಡ್ತಾರೆ.
ಯಾಕೆಂದರೆ ಅವರು ಭಗವಂತನ ರೂಪವನ್ನು, ಭಗವಂತನ ಗುಣಗಳನ್ನು ಉಪಾಸನೆ ಮಾಡುವವರು. ಹಾಗಾಗಿ ಕೃಷ್ಣ ಅವರಿಗೊಂದು ಆಕಾರ ಬೇಕು. ಕೃಷ್ಣ ಮೂರ್ತಿಯನ್ನು, ಮೂರ್ತಿ ಧ್ಯಾನ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಈಗಲೂ ಇದೆ. ನಾನು ಹಿಂದೆ ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ದೇವರ ಕೋಣೆಯಲ್ಲಿ ಒಂದು ವಿಗ್ರಹ ಇರೋದು, ದೇವರ ಪ್ರತಿಮೆ, ಮೂರ್ತಿ. ಯಾಕೆ ವಿಗ್ರಹ ಇಡ್ತಿದ್ರು? ಆಮೇಲೆ ಸಾಳಗ್ರಾಮಗಳು ಅದು ಇದು ಇರ್ತವೆ. ಸಾಳಗ್ರಾಮ ಪೂಜೆಗೆ ಎಲ್ಲ ಮನೆಗಳಲ್ಲೂ ನಿಯತ್ಯ ಇರ್ತಿದ್ದವು. ಆದರೆ ಅದರ ಜೊತೆಗೆ ಒಂದು ಮೂರ್ತಿ ಇರ್ತದೆ, ಯಾವುದಾದ್ರೂ ಒಂದು ಮೂರ್ತಿ. ಅದು ಅವರವರಿಗೆ ಇಷ್ಟವಾದ, ಕೆಲವರ ಮನೆಯಲ್ಲಿ ಬಾಲಕೃಷ್ಣ ಇರಬಹುದು, ಅಥವಾ ಕೆಲವರ ಮನೆಯಲ್ಲಿ ಶ್ರೀನಿವಾಸ ಶ್ರೀಭೂ ಸಹಿತನಾಗಿ ಲಕ್ಷ್ಮೀಧರಾಭ್ಯಾಂ ಅಷ್ಟಿಷ್ಟನಾದ ಮದುವೆಯಾದ ಕೃಷ್ಣ ಇರಬಹುದು, ಮದುವೆಯಾಗದ ಬಾಲಕೃಷ್ಣ ಇರಬಹುದು, ಏನೂ ಇರಬಹುದು. ಅಥವಾ ರಾಮ ಇರಬಹುದು, ಕೋದಂಡಪಾಣಿಯಾದ ರಾಮ ಇರಬಹುದು, ಅಥವಾ ಲಕ್ಷ್ಮೀ ನರಸಿಂಹ ಇರಬಹುದು. ಯಾವುದೋ ಒಂದು ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಿದ್ರು. ಅದು ಅವರವರ ಉಪಾಸನೆಗೆ ಯಾವುದು ಇಷ್ಟವೋ ಅಂಥ ಇಷ್ಟಮೂರ್ತಿ ಅಂತ ಹೇಳ್ತಾರೆ. ಇಷ್ಟಮೂರ್ತಿ ಅಥವಾ ಇಷ್ಟ ದೇವತೆ. ಯಾಕೆ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡ್ತಿದ್ದರು? ಅವ್ಯಕ್ತ ಉಪಾಸನೆ ಆದರೆ ಪ್ರತಿಮೆಯ ಅಗತ್ಯ ಇಲ್ಲ. ದೇವರು ಯಾವ ಆಕಾರವೂ ಇಲ್ಲ, ಮತ್ತು ಪ್ರತಿಮೆ ಯಾಕಬೇಕು? ನಮಗೆ ಪ್ರತಿಮೆ ಯಾಕೆ ಬೇಕು ಅಂದರೆ, ನಮಗೆ ದೇವರನ್ನು ಧ್ಯಾನ ಮಾಡಬೇಕು, ಕಣ್ಣು ಮುಚ್ಚಿ ದೇವರನ್ನು ಧ್ಯಾನ ಮಾಡಬೇಕು. ಆವಾಗ ದೇವರು ಕಾಣಬೇಕಲ್ಲ. ನಮಗೆ ಯಾವಾಗಲೂ ಮನಸ್ಸಿನ ಒಂದು ಅಭ್ಯಾಸ ಏನು ಗೊತ್ತುಂಟ? ಕಣ್ಣಿನಿಂದ ಏನನ್ನು ಕಂಡಿದ್ದೇವೆ ಅದನ್ನೇ ಒಳಗೂ ನೋಡೋದು. ಅದು ಕಣ್ಣಿನಿಂದ ನೋಡದೇ ಇದ್ದದ್ದನ್ನು ಮನಸ್ಸು ನೋಡುವುದಿಲ್ಲ. ಹಾಗಾಗಿ ದೇವರನ್ನು ನಾವು ಕಣ್ಣಿನಿಂದ ನೋಡಿದ ಒಂದು ಆಕಾರವನ್ನು ಸಜೆಸ್ಟ್ ಮಾಡದೇ ಇದ್ದರೆ ಮನಸ್ಸು ದೇವರನ್ನು ಧ್ಯಾನ ಮಾಡುವುದಿಲ್ಲ. ಅದಕ್ಕೆ ಏನು ಮಾಡಿದರು ಹಿಂದಿನವರು? ಈ ಕಡೆ ಯಾವುದು ದೇವರು ಚಂದ ಇದ್ದಾನೆ, ಹೇಗೆ ಚಂದ ಇದ್ದಾನೆ? ಚಂದ ಅನ್ನೋದೊಂದು ಡೆಫಿನಿಷನ್ ಅಲ್ಲಲ್ಲ. ಚಂದ ಅಂದರೆ ಹೇಗಿದ್ದಾನೆ? ಕಡೆಗೆ ನಮ್ಗೆ ಏನಾಗೋದು ಗೊತ್ತುಂಟ? ನಾವು ನೋಡಿದವರಲ್ಲಿ ತುಂಬ ಚಂದದವರು ಯಾರಿದ್ದಾರೋ ಅವ್ರ ಮುಖವೇ ಕಾಣೋದು ಕಣ್ಣು ಮುಚ್ಚುವಾಗ, ದೇವರು ಕಾಣೋದಲ್ಲ. ಕಡೆಗೆ ಅದೇ ರೂಪಕ್ಕೆ ಒಂದು ಕಿರೀಟ ಶಂಖಚಕ್ರ ಕೊಟ್ಟು ದೇವರು ಅಂತ ಧ್ಯಾನ. ಅದಕ್ಕೆ ಏನು ಮಾಡಿದರು? ದೇವರು ನಮ್ಮ ಹಾಗೆಯೇ ಕರಚರಣಾದಿಗಳಿರುವ ಆಕಾರ ಇದೆ, ಆದರೆ ಯಾರ ಹಾಗೆಯೂ ಇಲ್ಲ. ಅಂಥದ್ದು ಇರುವುದು ವಿಗ್ರಹ ಮಾತ್ರ. ವಿಗ್ರಹ ಅದು ರಿಯಲಿಸ್ಟಿಕ್, ಆದರೆ ರಿಯಲಿಸ್ಟಿಕ್ ಅಲ್ಲ. ನಾನು ಅನೇಕ ಬಾರಿ ಹೇಳಿದ್ದೆ, ಪ್ರಪಂಚದಲ್ಲಿ ಚಿತ್ರಕಲೆಯಲ್ಲಿ ರಿಯಲಿಸಮ್ ಬಂತು, ಸರಿಯಲಿಸಮ್ ಬಂತು, ಎಬ್ಸ್ಟ್ರಾಕ್ಟ್ ಆರ್ಟ್ ಬಂತು, ಮಾಡರ್ನ್ ಆರ್ಟ್ ಬಂತು, ಕ್ಯೂಬಿಕ್ ಆರ್ಟ್ ಬಂತು, ನಾನಾ ವಿಧವಾದ ಪ್ರಭೇದಗಳು ಬಂದಿದ್ದಾವೆ. ಆದರೆ ಇದೆಲ್ಲಕ್ಕಿಂತಲೂ ಒಂದು ಅದ್ಭುತ ಅಂದರೆ ರಿಯಲ್ ಆಗಿರತಕ್ಕಂಥದ್ದು, ರಿಯಲಿಸ್ಟಿಕ್. ಅದು ಆದರೆ ರಿಯಲಿಸ್ಟಿಕ್ ಅಲ್ಲ. ಅಂಥ ಇನ್ನೊಂದು ಆಕಾರ ಇರತಕ್ಕ ಇನ್ನೊಂದು ಪ್ರತಿಮೆ, ಇನ್ನೊಂದು ವ್ಯಕ್ತಿಯೇ ಇಲ್ಲ. ಯಾವ ವ್ಯಕ್ತಿಯ ಹಾಗೂ ಇಲ್ಲ. ಆದರೆ ಎಲ್ಲ ವ್ಯಕ್ತಿಗಳ ಹಾಗೂ ಇದೆ, ಚೆಂದ ಇದೆ. ಆದ್ದರಿಂದ ದೇವರು ಹೇಗಿದ್ದಾನೆ ಅಂತ ಅನ್ನೋದನ್ನು ಕನ್ಸೀವ್ ಮಾಡಲಿಕ್ಕೆ ನಮ್ಮ ಕಣ್ಣಿಗೆ ಒಂದು ರೂಪ ಬೇಕಲ್ಲ, ಅದಕ್ಕೆ ಪ್ರತಿಮೆ. ನೀವು ಪ್ರತಿಮೆಯನ್ನು ನೆನಪಿಸಿಕೊಂಡು ಕಣ್ಣು ಮುಚ್ಚಿಕೊಂಡು ನಿಮಗೆ ಪ್ರತಿಮೆ ಕಾಣುತ್ತೆ, ನೀವು ನೋಡೋದು ಯಾವುದೋ ಮನುಷ್ಯ ಕಾಣೋಲ್ಲ. ಆ ಪ್ರತಿಮೆಯನ್ನು ನೀವು ಧ್ಯಾನ ಮಾಡ್ತಾ 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 ಅಂತರಂಗದಲ್ಲಿ ರೂಪಧ್ಯಾನ ಗಟ್ಟಿಯಾಗಬೇಕು. ಅದಕ್ಕೋಸ್ಕರ ಮನೆಗಳಲ್ಲಿ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡ್ತಿದ್ದರು. ಆಮೇಲೆ ಅದು ಅಭ್ಯಾಸ ಆಗುತ್ತೆ ಮನಸ್ಸಿಗೆ. ಅದನ್ನೇ ಹೇಳೋದು ಸತತಯುಕ್ತಾ. ನಿರಂತರ ಮನಸ್ಸಿನಲ್ಲಿ ಒಂದು ರೂಪ ವಿಶೇಷವನ್ನು ಧ್ಯಾನ ಮಾಡಿದರೆ, ಯಾಕೆಂದರೆ ನಮ್ಮ ಮನಸ್ಸಿಗೆ ಯಾವುದು ಇಷ್ಟ ಆಯಿತೋ ಅದನ್ನು ಮನಸ್ಸು ನೆನಪಿಸ್ತದೆ. ಸದಾ ಕಣ್ಣು ಮುಚ್ಚಿದ್ರೆ ಅದೇ ಕಾಣೋದು. ಅದು ಯಾವತ್ತಾದರೂ ಇದಕ್ಕೆ ಅಪವಾದ ಇಲ್ಲ. ದೇವರ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಕಣ್ಣು ಮುಚ್ಚಿದ್ರೆ ದೇವರು ಕಾಣೋಲ್ಲ ಅಂತ ಹೇಳೋರಿದ್ದಾರೆ. ಆದರೆ ನಮ್ಮ ಕಾಲೇಜಿಗೆ ಹೋಗೋ ಹುಡುಗರ ಹತ್ರ ಕೇಳಿ, ಅವರು ಕಣ್ಣು ಮುಚ್ಚಿದಾಗ ಅವರು ಇಷ್ಟಪಡೋ ಹುಡುಗಿಯರು ಕಾಣ್ತಾರೆ. ಯಾಕೆ ಕಾಣ್ತಾರೆ? ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ದೇವರನ್ನು ಇಷ್ಟಪಟ್ಟರೆ ದೇವರು ಕಾಣ್ತಾರೆ. ಆದರೆ ದೇವರು ನೋಡೇ ಇಲ್ಲಲ್ಲ, ಕಾಣುವುದು ಹೇಗೆ? ಅದಕ್ಕೆ ವಿಗ್ರಹ. ಹೀಗೆ ನಮ್ಮ ಮನಸ್ಸಿಗೆ ದೇವರನ್ನು ಕಾಣುವ ಒಂದು ಪರಿಪಾಠ, ಅಭ್ಯಾಸವನ್ನು ಮಾಡೋದು. ಅದರ ಮೂಲಕ ಸತತಯುಕ್ತಾ. ದೇವರ ವಿಷಯಕ್ಕೆ ಮೊದಲು ಏನು ಮಾಡಿದೆವು? ಶಾಸ್ತ್ರಗಳಿಂದ ಭಗವಂತನ ಬಗೆಗೆ ಗುರುಗಳಿಂದ ಬಲ್ಲವರಿಂದ ಕೇಳಿ ತಿಳ್ಕೊಂಡದ್ದರಿಂದ ಪ್ರೀತಿ ಬಂತು. ಪ್ರೀತಿಯಿಂದ ನಿರಂತರ ಮನಸ್ಸು ಅದನ್ನು ಚಿಂತನೆ ಮಾಡಿತು. ಭಗವಂತ ಧ್ಯಾನದಲ್ಲಿ ಗೋಚರನಾದ. ಇದು ಭಗವಂತನ ಸಾಕಾರ ಧ್ಯಾನದ ಬಗ್ಗೆ ಅರ್ಜುನ ನಮಗೆ ಕೊಟ್ಟ ಚಿತ್ರ. ಏವಂ ಸತತಯುಕ್ತಾ ಯೇ ಭಕ್ತಾ ತ್ವಾಂ. ಅವ್ರು ಏನು ಮಾಡ್ತಾರೆ? ಪರ್ಯುಪಾಸತೆ. ಉಪಾಸತೆ ಅಂತ ಅನ್ನೋದಿಲ್ಲ.
ಪರ್ಯುಪಾಸತೆ ಅಂತಾರೆ. ಉಪಾಸನೆ ಮಾಡುವುದು ಅಂದರೆ ದೇವರನ್ನು ಆರಾಧನೆ ಮಾಡುವುದು, ಪೂಜಿಸುವುದು. ಭಗವಂತನನ್ನು ಎತ್ತರದಲ್ಲಿಟ್ಟು ಪೂಜಿಸುವುದು ಉಪಾಸನೆ ಅಂದರೆ. ಇವತ್ತು ನಾವು ಉಪವಾಸ ಅಂತೇವಲ್ಲ, ಅದಕ್ಕೂ ಉಪಾಸನೆಗೂ ಸಂಬಂಧ ಇದೆ. ಉಪವಾಸ ಅಂದರೆ ಎತ್ತರದಲ್ಲಿ ಇರುವುದು, ಉಪಾಸನೆ ಅಂದರೆ ಎತ್ತರದಲ್ಲಿ ಕೂತು ಚಿಂತಿಸುವುದು. ಆ ಎತ್ತರದಲ್ಲಿ ಚಿಂತಿಸುವುದು, ಭಗವಂತನನ್ನು ಎಲ್ಲಕ್ಕಿಂತ ದೊಡ್ಡ ವಸ್ತು ಅಂತ ಚಿಂತಿಸುವುದು. ಆ ಉಪಾಸನೆ ಎನ್ನುವುದು ಏನಾಗುತ್ತೆ ಅಂದರೆ, ಮತ್ತೆ ಅದರಲ್ಲೊಂದು ಇನ್ಸೆಸ್ ನೋಡಿ, ನಿರಂತರ ಚಿಂತನೆ ಮಾಡಬೇಕು ಅನ್ನೋದಂತ ಮನಸ್ಸನ್ನು ನೆಲೆಗೊಳಿಸಿದರೂ, ತಿಳ್ಕೊಂಡು ಪ್ರೀತಿಸಿದರೂ ಸದಾ ಉಪಾಸನೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ನಮಗೆಲ್ಲ ನಮ್ಮ ತಾಪತ್ರಯಗಳುಂಟು ಸ್ವಾಮಿ. ವ್ಯವಹಾರ ಎಲ್ಲೋ ದಿವಸದಲ್ಲಿ ಒಂದು 10 ನಿಮಿಷ 5 ನಿಮಿಷ ನಾವು ದೇವ್ರ ಬಗ್ಗೆ ಧ್ಯಾನ ಮಾಡ್ತಾ ಕೊಡ್ತೀವಿ, ಇಡೀ ದಿವಸ ಮಾಡಬೇಕು ನೀವು. ಅದಕ್ಕೆ ಪರ್ಯುಪಾಸತೆ ಅಂತಾನೆ ಅರ್ಜುನ. ಅವನ ಪ್ರತಿಯೊಂದು ಕ್ಷಣದಲ್ಲಿಯೂ ಅವನ ಜೀವನದ ಒಂದೊಂದು ಕ್ಷಣವೂ ಭಗವಂತನ ಚಿಂತನ ವಿರಹಿತವಾದದ್ದು ಇರಬಾರ್ದು. ಪರಿ ಅಂದರೆ ಆಲ್ವೇಸ್, ಸದಾ, ಒಳಗೂ ಹೊರಗೂ, ಅತ್ತ ಇತ್ತ, ಮೇಲೆ ಕೆಳಗೆ, ಎಲ್ಲ ಕಾಲದಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಚಿಂತನೆಗಳಲ್ಲಿ ಭಗವಂತ ತುಂಬಿ ಹೋಗುವುದಕ್ಕೆ ಪರ್ಯುಪಾಸ ಅಂತ ಹೇಳ್ತಾರೆ. ಅಂದರೆ ಅವನ ಎಲ್ಲ ಚಿಂತನೆಯ ಹಿಂದೆಯೂ ಭಗವಂತನ ಎಚ್ಚರ ಇದೆ. ನಾನು ಮಾಡ್ತೇನೆ ಅಂತ ಅನ್ನುವಾಗಲೂ ಅವನು ನಾನು ಮಾಡ್ತೇನೆ ಅಂದರೆ ಅವನ ಹತ್ರ ಅಹಂ ಇರೋದಿಲ್ಲ. ನನ್ನೊಳಗೆ ಕೂತು ಭಗವಂತ ನನ್ನಿಂದ ಮಾಡಿಸ್ತಾನೆ ಅನ್ನುವ ಎಚ್ಚರದಿಂದಲೇ ಮಾತಾಡ್ತಾನೆ. ಪ್ರತಿ ಸರ್ತಿ ಹೇಳುವಾಗಲೂ ಕೂಡ ನನ್ನೊಳಗೆ ಕೂತು ಭಗವಂತ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗಿಲ್ಲ, ನಾನು ಅದನ್ನು ಮಾಡಿದೆ ಅಂತ ಹೇಳ್ಬೋದು. ಆದರೆ ಆ ಅರ್ಥ ಏನು ಅಂದರೆ, ನನ್ನೊಳಗೆ ಭಗವಂತ ಕೂತು ಮಾಡಿಸ ಅನ್ನೋ ಎಚ್ಚರ ಇದ್ದರೆ ಸಾಕು. ಶಬ್ದಕ್ಕೆ ಮಹತ್ವ ಇಲ್ಲ, ನಾವು ಹೇಗೂ ಮಾತಾಡ್ಬೋದು. ಅನುಸಂಧಾನಕ್ಕೆ ಮಹತ್ವ ಇರೋದು. ಅವನು ಕೆಲವೊಮ್ಮೆ ಒಳಗಿನ ದೇವರು ಮಾಡಿಸೋದು ಎಂಥದ್ದು, ನಾವೇ ಮಾಡೋದು. ಅದು ಹೇಳುವಾಗ ಎಲ್ಲ ಏನು ಗೊತ್ತು ನಿಮಗೆ, ಒಳ್ಳೆ ಇಂಪ್ರೆಷನ್, ಎಲ್ಲ ದೇವರೇ ಮಾಡಿಸೋದಲ್ಲ, ನಮ್ಮ ಕೈಲಿ ಏನುಂಟು ಸ್ವಾಮಿ ಹೇಳಿದ ಒಳ್ಳೆ ನಿಮಗೆ ಖುಷಿ ಆಗುತ್ತೆ, ಒಳ್ಳೆ ಮನುಷ್ಯ ಅಂತ. ನನಗೆ ಒಳಗಿನಿಂದ ಭಾವನೆ ಇಲ್ಲದಿದ್ದರೆ ಶಬ್ದಕ್ಕೆ ಏನು ಅರ್ಥ ಇದೆ? ಆದ್ದರಿಂದ ನಾವು ಯಾವ ಶಬ್ದವನ್ನು ಬಳಸ್ತೇವೆ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಮಾತಾಡ್ತೇವೆ ಅನ್ನೋದು ಮುಖ್ಯ. ಇಲ್ಲಿ ಪರ್ಯುಪಾಸತೆ ಅನ್ನೋದರ ಅರ್ಥ ಸದಾ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ಮಾತು, ಪ್ರತಿಯೊಂದು ಚಿಂತನೆ, ಪ್ರತಿಯೊಂದು ಕ್ರಿಯೆಯ ಹಿಂದೆ, ಮಾಡುವ, ನುಡಿಯುವ, ನಡೆಯುವ ಪ್ರತಿಯೊಂದು ಸಂಗತಿಯ ಹಿಂದೆಯೂ ಭಗವಂತನ ಚಿಂತನೆ, ಭಗವಂತನ ನೆನಪು ಇರುವುದೇ ಪರ್ಯುಪಾಸ. ಆಗ ಎಲ್ಲವೂ ದೇವರ ಪೂಜೆ ಆಗಿಬಿಡುತ್ತೆ. ಇದನ್ನೇ ಹೇಳೋದು, ನಾವು ಆಡುವ ಮಾತೆಲ್ಲ ನಿನ್ನ ಪೂಜೆಯಾಗಲಿ, ನಾನು ನಡೆಯುವುದೆಲ್ಲ ನಿನ್ನ ಪ್ರದಕ್ಷಿಣೆಯಾಗಲಿ, ನಾನು ಮಲಗೋದೆಲ್ಲ ನಿನಗೆ ನಮಸ್ಕಾರವಾಗಲಿ ಅಂತೂ ಇದೇ ಪರ್ಯುಪಾಸ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಭಗವಂತನ ಆರಾಧನೆ ಅನ್ನುವ ಎಚ್ಚರದಿಂದ. ಅರ್ಜುನ ಹೇಳ್ತಾನೆ, ಇದು ನೀನು ಈ ತನಕ ಹೇಳಿದ್ದು. ಏವಂ ಸತತಯುಕ್ತಾ ಭಕ್ತಾ ತ್ವಾಂ ಪರ್ಯುಪಾಸತೆ. ನಿರಂತರವಾಗಿ ಮನಸ್ಸಿನಲ್ಲಿ ನೀನು ಹೇಳಿರತಕ್ಕಂಥ ಗುಣಗಳ ಅನುಸಂಧಾನ ಮಾಡ್ತಾ, ಶಾಸ್ತ್ರಗಳ ಮೂಲಕ ನಿನ್ನ ಮಹಿಮೆಯನ್ನು, ನಿನ್ನ ರೂಪವಿಶೇಷಗಳನ್ನು ತಿಳ್ಕೊಂಡು, ಅದರಲ್ಲಿ ಪ್ರೀತಿ ಭಕ್ತಿಯನ್ನು ಬೆಳೆಸಿಕೊಂಡು ನಿರಂತರ ನಿನ್ನ ಉಪಾಸನೆಯ ರೂಪವಾಗಿ ನಾವು ಬದುಕಿದರೆ, ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣವೂ ನಿನ್ನ ಪೂಜಾ ರೂಪವಾಗಿ ಸರ್ವಂ ತ್ವದಾರಾಧನಮೇವ ಭೂಯಾತ್. ಹೀಗೆ ಆದರೆ ಒಳ್ಳೆಯದು. ಅಥವಾ ಇದು ಒಂದು ಪಕ್ಷ. ಅಥವಾ ಏಚಾಪಿ ಅಕ್ಷರಂ ಅವ್ಯಕ್ತಂ, ಅದು ಇದು ಒಂದು ಮುಖ. ಇನ್ನು ಅಥವಾ ಅವ್ಯಕ್ತಂ, ಭಗವಂತನ ಬಗ್ಗೆ ಯಾವ ವ್ಯಕ್ತವಾದ ಚಿಂತನೆಯೂ ಇಲ್ಲ. ಯಾಕೆಂದರೆ ಭಗವಂತನಿಗೆ ವ್ಯಕ್ತವಾದ ರೂಪವೂ ಇಲ್ಲ, ಗುಣವೂ ಇಲ್ಲ. ಇದು ಎಲ್ಲರೂ ಹೇಳುವಂಥ ಅರ್ಥ. ಹಾಗೆ ಉಪಾಸನೆ ಮಾಡೋದು ಒಳ್ಳೆಯದು ಅಂತ. ಇದು ಮೇಲುನೋಟಕ್ಕೆ ಕಾಣುವ ಅರ್ಥ, ಆದರೆ ಇದು ಅರ್ಥ ಅಲ್ಲ. ಯಾಕೆಂದರೆ ಭಗವಂತನನ್ನು ಚಿಂತನೆ ಮಾಡುವುದು ಅಂತಂದರೆ, ನೀವು ಯಾವತ್ತೇ ಆದರೂ ಒಂದು ವಸ್ತುವನ್ನು ವಾಯ್ಡ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ವಾಯ್ಡ್ ಆಫ್ ಆಲ್ ಫಾರ್ಮ್ಸ್ ಚಿಂತನೆ ಮಾಡಲಿಕ್ಕೇ ಆಗೋದಿಲ್ಲ. ಮನಸ್ಸಿಗೆ ಚಿಂತನೆ ಮಾಡಬೇಕಾಗಿದೆ, ಅದಕ್ಕೊಂದು ಕಾಂಕ್ರೀಟ್ ಆದ ಫಾರ್ಮ್ ಬೇಕು. ಅದರಿಂದ ಯಾವ ಗುಣವೂ ಇಲ್ಲದ್ದನ್ನು ಚಿಂತನೆ ಮಾಡು, ಅದು ಏನಾಗುತ್ತೆ? ಪರಿವಸಾನ ಯಾವ ಗುಣವೂ ಇಲ್ಲದ್ದನ್ನು, ಯಾವ ಆಕಾರವೂ ಇಲ್ಲದ್ದನ್ನು ಚಿಂತನೆ ಮಾಡೋದು ಅಂದರೆ ಏನು ಗೊತ್ತುಂಟಾ? ಬೌದ್ಧರಲ್ಲಿ ಉಂಟದು. ಅದಕ್ಕೆ ಅವರು ವಿಪಶ್ಯನ ಅಂತ ಹೇಳ್ತಾರೆ. ಇವು ಮೆಡಿಟೇಷನ್ ಕ್ಲಾಸಸ್ ಇವೆ.
ಇವತ್ತಿಗೂ ನಡೀತಾ ಇದೆ. ವಿಪಶ್ಯನ ಅಂತ ಹೇಳ್ತಾರೆ ಅವರು. ಅಂದರೆ ವಿಪಶ್ಯನ ಅಂದರೆ ಏನನ್ನೂ ಕಾಣದೇ ಇರುವುದು. ಧ್ಯಾನದಲ್ಲಿ ಮೈಂಡನ್ನು ಬ್ಲ್ಯಾಂಕ್ ಮಾಡುವುದು. ಏನೂ ಕಾಣಬಾರದು. ವೆಕೇಟ್ ಯುವರ್ ಮೈಂಡ್. ಏನು ನೋಡಬೇಡ. ಮತ್ತೇನದು ರಿಯಲೈಸೇಷನ್ ಏನು ಅಂದರೆ ಏನೂ ಕಾಣದೇ ಇರುವುದೇ ರಿಯಲೈಸೇಷನ್. ಅದಕ್ಕೆ ಶೂನ್ಯ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅಂದರೆ ಸಾಕ್ಷಾತ್ಕಾರ ಶೂನ್ಯ ಅಂತ ಅರ್ಥ. ಶೂನ್ಯದ ಸಾಕ್ಷಾತ್ಕಾರ ಅಂದರೂ ಸಾಕ್ಷಾತ್ಕಾರ ಶೂನ್ಯ ಅಂದರೆ ಒಂದೇ ಅರ್ಥ. ಏನೂ ಇಲ್ಲ ಅಂತಂದು ಕಾಣಲಿಕ್ಕೆ ಶುರುವಾಗುತ್ತೆ. ಅಲ್ಲ, ಹಾಗೆ ಕಾಣುತ್ತಾ ಮನಸ್ಸಿಗೆ? ಮನಸ್ಸಿನದ್ದು ಒಂದು ಸ್ವಭಾವ ಏನು ಗೊತ್ತುಂಟ? ನೀವು ಅದಕ್ಕೆ ಏನು ಟ್ರೈನಿಂಗ್ ಮಾಡಿದ್ರೆ ಅದನ್ನು ಕಾಣೋದು ಅದರ ಸ್ವಭಾವ. ಅದಕ್ಕೆ ಸತ್ಯವನ್ನು ಕಾಣುವ ಅಭ್ಯಾಸ ಇಲ್ಲ. ನೀವು ಏನು ಹೇಳಿಕೊಟ್ರೋ ಏನೂ ಇಲ್ಲ, ಎಲ್ಲ ಶೂನ್ಯ ಅಂತ ತಿಳ್ಕೊ, ಏನೂ ಇಲ್ಲ, ಎಲ್ಲ ಶೂನ್ಯ ಅಂತ ತಿಳ್ಕೊ ಅಂತ ಹೇಳ್ತಾ ಹೋದರೆ ಅದು ಎಲ್ಲ ಶೂನ್ಯ ಅಂತ ಹೇಳುತ್ತೆ ನಿಮಗೆ. ಏನೂ ಇಲ್ಲ, ಇದೆಲ್ಲ ಮಿಥ್ಯಾ, ಏನೂ ಇಲ್ಲ, ಇದೆಲ್ಲ ಮಿಥ್ಯಾ ಅಂತ ತಿಳ್ಕೊಂಡ್ರೆ ಕಣ್ಣು ಮುಂದೆ ಇರುವುದೆಲ್ಲ ಮಿಥ್ಯಾ ಅಂತ ನಂಬಿಬಿಡುತ್ತೆ. ನೀನು ದೇವರು ಒಂದೇ, ಬೇರೆ ಇಲ್ಲೇ ಇಲ್ಲ, ಅದನ್ನು ನಿರಂತರ ಚಿಂತನೆ ಮಾಡು ಅಂದರೆ ಎಲ್ಲ ಒಂದೇ. ಮನಸ್ಸಿಗೆ ಏನು ನಾವು ಹೇಗೆ ಫೀಡ್ ಮಾಡ್ತೇವೆ ಹಾಗೆ ಅದನ್ನು ನಂಬುತ್ತೆ, ಅದನ್ನೇ ನಮಗೆ ಪಿಕ್ಚರ್ ಕೊಡುತ್ತೆ. ಆದ್ದರಿಂದ ಇದು ನಿಜವಾಗಿ ಭಗವಂತನನ್ನು ಚಿಂತನೆ ಮಾಡುವಾಗ ಇದೆಲ್ಲ ಪ್ರಶ್ನೆ. ಹಾಗಾದರೆ ಏನು ಇಲ್ಲಿ ಅಕ್ಷರಂ ಅವ್ಯಕ್ತಂ, ಅಕ್ಷರದ ಉಪಾಸನೆ ಅವ್ಯಕ್ತದ ಉಪಾಸನೆ ಅಂತ ಹೇಳ್ತಾನೆ. ಅದು ಅವ್ಯಕ್ತನಾದ ಅಕ್ಷರ ಅಂದರೆ ಅಳಿವಿಲ್ಲದ, ಆಕಾರವಿಲ್ಲದ, ನಿರ್ಗುಣನಾದ ಭಗವಂತನ ಉಪಾಸನೆ ಅಲ್ಲ ಅಂದ್ರೆ ಆಚಾರ. ಮತ್ತು ಏನು ಅಂದರೆ ಒಂದು ತಮಾಷೆ ಇದೆ ನೋಡಿ. ಯಾರೂ ಯೋಚನೆ ಮಾಡದ ಒಂದು ಸಂಗತಿ ಇದೆ. ಏನು ಅಂದರೆ ಅರ್ಜುನನ ಕಾಲದಲ್ಲೂ ಇತ್ತು, ಈಗಲೂ ಉಂಟು ಈ ಕಲ್ಪನೆ. ಅದನ್ನು ಅರ್ಜುನ ಪ್ರಶ್ನೆ ಮಾಡಿದ. ಏನು ಅಂದರೆ ಈಗ ನೋಡಿ, ಉಪನಿಷತ್ತು ಹೇಳ್ತದೆ, ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿರಾಪಃ ಪೃಥಿವೀ ಇಂದ್ರಿಯಂ ಮನೋನ್ನಮನ್ನಾದ್ವೀರ್ಯಂ ತಪೋ ಮಂತ್ರಾಃ ಕರ್ಮ ಲೋಕಾಃ ಲೋಕೇಶು ನಾಮ ಚ. ಇದೇನನ್ನು ಹೇಳುತ್ತೆ? ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ 15 ಬೇಲಿಗಳ ಒಳಗೆ, ಇದನ್ನು ಅನೇಕ ಬಾರಿ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ, ಇದು ಬಹಳ ಮಹತ್ವ ಆಗುವುದು 12ನೇ ಅಧ್ಯಾಯದಲ್ಲಿ. 15 ಬೇಲಿಗಳ ಒಳಗೆ ಜೀವನನ್ನು ಇಟ್ಟುಬಿಟ್ಟ. ಅದೇ ಸಂಸಾರ ಅಂದರೆ. ಭಗವಂತ ಜೀವನನ್ನು ಸೃಷ್ಟಿ ಮಾಡಿದ ಅಂದರೆ 15 ಬೇಲಿಗಳ ಒಳಗೆ ಇಟ್ಟ. 16 ಅನ್ನುವುದು ಜೀವ, 15 ಜಡ ಬೇಲಿಗಳ ಒಳಗೆ ಅವನು ಸಿಕ್ಕಾಕೊಂಡಿದ್ದಾನೆ. ಇದು ಸಂಸಾರ. ಇದಕ್ಕೆ ನಾವು ಸಂಸಾರ ಅನ್ನೋದು. ಆ ಸಂಸಾರ 15 ಬೇಲಿಗಳಲ್ಲಿ ನಮ್ಮನ್ನು ಕಟ್ಟಿ ಹಾಕಿದವಳು ಪ್ರಕೃತಿ, 17ನೇಯವಳು. ಆ ಬೇಲಿಯಿಂದ ಬಿಡುಗಡೆ ಮಾಡುವವ ಪುರುಷ, 18ನೇವ. ಸೊ ಈ 16ನೇದ್ದು 18 ಉಪಾಸನೆ ಮಾಡಬೇಕು ಅಂತ ಕೃಷ್ಣ ಈ 11 ಅಧ್ಯಾಯಗಳಲ್ಲಿ ಹೇಳಿದ. ನಿನಗೆ ಸಂಸಾರದಿಂದ ಬಿಡುಗಡೆ ಆಗಬೇಕಾದ್ರೆ 18ನೇಯ ಭಗವಂತನನ್ನು ಗಟ್ಟಿ ಹಿಡ್ಕೋ. ಅದನ್ನು ಕೇಳ. ಆಯಿತು, 18ನೇ ಭಗವಂತನನ್ನು ಹಿಡ್ಕೋಬೇಕು ಅಂತ ಮಧ್ಯೆ ಒಂದು 17ನೇದು ಉಂಟಲ್ಲ, ಅದನ್ನು ಯಾಕೆ ಬಿಡಬೇಕು ಅಂತ ಈ ಪ್ರಶ್ನೆ. ಇಟ್ಸ್ ಸೋ ರೆಲೆವೆಂಟ್ ಕ್ವೆಶ್ಚನ್. ಬಹಳ ಜನಕ್ಕೆ ಆಚಾರ್ಯ ಈ ಅರ್ಥ ಯಾಕೆ ಮಾಡಿದರು, ಇಲ್ಲಿ ಯಾಕೆ ಬಂತು ಈ ಪ್ರಕೃತಿ ಉಪಾಸನೆ, ಅದು ಪ್ರಸ್ತಾವವೇ ಇಲ್ಲ, ಅಪ್ರಸ್ತುತ ಅಂತ ದೊಡ್ಡ ಗೊಂದಲ ಮಾಡಿದ್ದಾರೆ ಬಹಳ ಜನ. ಇದೇನು ಅಂದರೆ 17ನೇದು ಬಿಟ್ಟು 18ಕ್ಕೆ ಯಾಕೆ ಹೋಗಬೇಕು? ನಮ್ಮನ್ನು ಬಂಧನದಲ್ಲಿ ಇಟ್ಟವಳು ಯಾರು? ಪ್ರಕೃತಿ ಅಲ್ವಾ? ಪ್ರಕೃತಿಯನ್ನೇ ಪ್ರಾರ್ಥನೆ ಮಾಡೋಣ, ತಾಯಿ ಬಂಧನದಿಂದ ಬಿಡಿಸು. ಅದು ಪುರುಷನ ಹತ್ರ ಯಾಕೆ ಹೋಗಬೇಕು? ಯಾರು ಬಂಧನದಲ್ಲಿ ಹಾಕಿದ್ಲೋ ಅವಳ ಹತ್ರ ಪ್ರಾರ್ಥನೆ ಮಾಡಿಬಿಟ್ರೆ ಆಯ್ತಲ್ವ? ಪ್ರಕೃತಿಯ ಉಪಾಸನೆ ಸಾಕಲ್ವಾ? ಪುರುಷೋಪಾಸನೆ ಯಾಕೆ ಬೇಕು ಅಂತ. ಇದೇ ಶಾಕ್ತ ಸಂಪ್ರದಾಯ. ಶಕ್ತಿಯ ಉಪಾಸನೆ, ಭಗವಂತನ ಉಪಾಸನೆ ಬೇಕಿಲ್ಲ. ಶಕ್ತಿಯ ಶಕ್ತಿಯೇ ಪರತತ್ವ ಅಂತಕ್ಕಂಥ ಒಂದು ಏನು ಶಾಕ್ತ ಸಂಪ್ರದಾಯ ಇದೆ, ಈ ಪೂರ್ವಪಕ್ಷದ ಹಿನ್ನೆಲೆಯಲ್ಲಿ ಅದಿದೆ. ಸ್ತ್ರೀ ತತ್ವದ ಉಪಾಸನೆ ಅಂದರೆ ಪ್ರಕೃತಿಯ ಉಪಾಸನೆ ಸಾಕು. ನೀವು ಮನೆಯಲ್ಲಿ ಯಜಮಾನಿ ಹತ್ರ ಹೇಳಿಬಿಟ್ರೆ ಅವರು ಯಜಮಾನ ಹತ್ರ ಹೇಳಿ ಮಾಡಿಸಿಬಿಡ್ತಾರೆ. ಅಂದರೆ ಯಜಮಾನ ಹತ್ರ ಹೇಳಿ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದರಿಂದ ಸಾಮಾನ್ಯವಾಗಿ ಕೆಲಸ ಆಗಬೇಕು ಅಂತಂದರೆ ಆಫೀಸಿಗೆ ಹೋಗಿ ಆಫೀಸ್ ಹತ್ರ ಹೇಳೋದಲ್ಲ, ಅವರು ಯಜಮಾನಿ ಹತ್ರ ಮನೆ ಬಂದು ಹೇಳಿ ಹೋದರೆ ಕೆಲಸ ಆಗುತ್ತೆ. ಇದು ಒಂದು ಟೆಕ್ನಿಕ್. ವೇದಾಂತದಲ್ಲಿ ಈ ಟೆಕ್ನಿಕ್. ಶಕ್ತಿಯ ಉಪಾಸನೆ ಮಾಡಿದರೆ ಸಾಕಲ್ಲ ಅಂತಕ್ಕಂಥದ್ದು. ನಿಮಗೆ ಅವ್ಯಕ್ತ ಅಂದರೆ ಪ್ರಕೃತಿ ಅಂತ ಎಲ್ಲರಿಗೂ ಗೊತ್ತಿರೋದು, ಪ್ರಸಿದ್ಧ. ಇದಕ್ಕೇನಾದರೂ ಅರ್ಥ ಮಾಡಬೇಕು. ಅವ್ಯಕ್ತ ಅಂದರೆ
ಅವ್ಯಕ್ತದಿಂದ ವ್ಯಕ್ತವಾದ, ಅವ್ಯಕ್ತಾದ್ ವ್ಯಕ್ತ ಎಸ್ ಸರ್ವಾಹ, ಗೀತೆಯಲ್ಲೇ ಈ ಮಾತು ಬಂದಿದೆ. ಅವ್ಯಕ್ತ ಅಂತಂದರೆ ಪ್ರಕೃತಿ, ಅದರಿಂದ ಈ ಪ್ರಪಂಚ ವ್ಯಕ್ತವಾಯಿತು ಅಂತ. ಮೂಲ ಪ್ರಕೃತಿಯನ್ನು ಅವ್ಯಕ್ತ ಶಬ್ದದಿಂದ ಹೇಳ್ತಾರೆ. ಅದನ್ನೇ ಅಕ್ಷರ ಅನ್ನೋ ಶಬ್ದದಿಂದ ಹೇಳ್ತಾರೆ. ಪರತಃ ಪರಂ ಅಕ್ಷರಂ, ಅಕ್ಷರಾತ್ ಪರತಃ ಪರಃ. ಉಪನಿಷತ್ತಿನಲ್ಲಿ ಅಕ್ಷರ ಅಂತಂದರೂ ಪ್ರಕೃತಿ, ಅವ್ಯಕ್ತ ಅಂದರೂ ಪ್ರಕೃತಿ. ಅರ್ಥಾತ್ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾದ ನಮ್ಮನ್ನು 15 ಬೇಲಿಯ ಒಳಗೆ ಬಂಧನದಲ್ಲಿಟ್ಟ ಪ್ರಕೃತಿಯ ಉಪಾಸನೆ ಮಾಡಿದರೆ ಸಾಲದೆ, ಅದೇ ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಪ್ರಕೃತಿಯ ದೇವತೆ ಯಾರು? ಲಕ್ಷ್ಮಿ. ಅದರಿಂದ ಶ್ರೀತತ್ವದ ಉಪಾಸನೆ ಮಾಡಿದರೆ ಸಾಕಲ್ವಾ? ಅದಕ್ಕೆ ಆಚಾರ್ಯರು ಮಹತಃ ಪರಂ ಧ್ರುವಂ ನಿಚಾಯ್ಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಮಹತಃ ಪರಂ ಧ್ರುವಂ ನಿಚಾಯ್ಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಮಹತ್ತತ್ವಕ್ಕಿಂತ ಆಚೆಗೆ ಇರುವಂಥದ್ದು. ಮಹತ್ತಾಚೆ ಇಲ್ಲೇ ಹೇಳ್ತಾರೆ, ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ. ಮಹತ್ತಿಗಿಂತ ಮಹತ್ತತ್ವಕ್ಕಿಂತ ದೊಡ್ಡದು ಅವ್ಯಕ್ತ ತತ್ವ, ಅವ್ಯಕ್ತ ತತ್ವಕ್ಕಿಂತ ಪುರುಷ ದೊಡ್ಡವ. ಇದೆಲ್ಲ ಉಪನಿಷತ್ನಲ್ಲಿ ಗೀತೆಯಲ್ಲಿ ಎಲ್ಲ ಬಂದಿರೋ ವಿಷಯಗಳು. ಅದರಿಂದ ಮಹತ್ತಿಗಿಂತ ಪರವಾದ ಅವ್ಯಕ್ತ ತತ್ವವನ್ನು, ಶ್ರೀತತ್ವವನ್ನು ಉಪಾಸನೆ ಮಾಡಿದರೆ ಮೃತ್ಯುಮುಖಾತ್ ಪ್ರಮುಚ್ಯತೆ, ಸಂಸಾರದಿಂದ ಬಿಡುಗಡೆಯಾಗತ್ತೆ. ಕಠೋಪನಿಷತ್ನಲ್ಲಿ ಹೇಳಿದ್ದಾರೆ. ಆಮೇಲೆ ಅವರ ಆಚಾರ್ಯರು ಬಹಳ ಪ್ರಸಿದ್ಧವಾದ ತುಂಬ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ಉದಾಹರಣೆಗೆ ನಿಮಗೆ ಹೇಳ್ತೇನೆ ನಾನು, ಬಹಳ ಪ್ರಸಿದ್ಧವಾದ್ದು. ಎಲ್ಲರೂ ಕೂಡ ದೇವ್ರ ಪೂಜೆ ಮಾಡುವಾಗ ಮಂಗಳಾರತಿ ಎತ್ತುವಾಗ ಹೇಳುವಂಥ ಮಂತ್ರ. ಶ್ರಿಯೇ ಜಾತಃ ಶ್ರಿಯಾ ನಿರ್ಯಾಯ ಶ್ರಿಯಂ ವಯೋಜರುದ್ರಭ್ಯೋ ದಧಾತಿ ಶ್ರಿಯಂ ವಸಾನಾಹ ಅಮೃತತ್ವಮಾಯನ್. ಇದು ಬಹಳ ಪ್ರಸಿದ್ಧವಾದ ಭವಂತಿ ಸತ್ಯ ಸಮಿಥಾ ಮಿತದ್ರೌ ಅಂತ ಮಂತ್ರ. ಮಂಗಳಾರತಿ ಮಾಡುವಾಗ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಮಾಡೋರಿಗೆ ಗೊತ್ತಿರೋದಿಲ್ಲ. ಏನೋ ಅವ್ರ ಪುಸ್ತಕದಲ್ಲಿದೆ, ಉರು ಹೊಡಿ ಅಂತ ಹೇಳಿದ್ದಾರೆ. ಅಪ್ಪ ಮಗ ಉರು ಹೊಡೆದು ಬಿಟ್ಟಿದ್ದಾನೆ ಹೇಳ್ತಾನೆ. ಈ ಮಂತ್ರದ ಅರ್ಥವನ್ನು ಯೋಚಿಸಿ ಹೇಳುವುದಿಲ್ಲ ಯಾರು. ಯಾವ ಮಂತ್ರವನ್ನಾದರೂ ನಾವು ಅರ್ಥ ಯೋಚನೆಯಲ್ಲಿ ಮಾಡ್ತೇವೆ. ಆಚಾರ್ಯ ಹೇಳಿದರು, ಶ್ರೀತತ್ವದ ಉಪಾಸನೆಯಿಂದಲೇ ಮೋಕ್ಷ ಸಾಧ್ಯ ಅಂತ ಈ ಮಂತ್ರದಲ್ಲಿ ಹೇಳುತ್ತೆ. ಅದನ್ನು ದಿನ ಹೇಳ್ತೀರಿ ನೀವು, ಮತ್ತೆ ಅನುಷ್ಠಾನ ಮಾಡಿದರೆ ಏನು ಹೇಳುತ್ತೆ ಅದು ನೋಡಿ. ನಾವು ಹುಟ್ಟಿದ್ದು ಯಾಕೆ? ನಾವು ಬದುಕುವುದು ಯಾಕೆ? ಬಹಳ ತಮಾಷೆ. ಶ್ರೀಯೇ ಜಾತಃ, ದುಡ್ಡು ಮಾಡೋದಕ್ಕೋಸ್ಕರ ಹುಟ್ಟಿದ್ದು. ಶ್ರೀಯೇ ಸಂಪತ್ತಿಗೋಸ್ಕರ. ಯಾಕೆ ಹುಟ್ಟಿದ್ದು? ದುಡ್ಡು ಮಾಡೋದಕ್ಕೋಸ್ಕರ. ಶ್ರೀಯೇ ಆ ನಿರ್ಯಾಯ, ದುಡ್ಡು ಮಾಡೋದಕ್ಕೋಸ್ಕರ ಮನೆ ಬಿಟ್ಟು, ಮಾರು ಬಿಟ್ಟು, ಊರು ಬಿಟ್ಟು ದೇಶಾಂತರಕ್ಕೆ ಹೋದ. ಯಾಕೆ? ದುಡ್ಡು ಹೆಚ್ಚು ಸಿಗುತ್ತೆ ವಿದೇಶಕ್ಕೆ ಹೋದರೆ ಅಂತ. ಇದನ್ನು ಹೀಗೂ ಅರ್ಥ ಮಾಡ್ಬೋದಲ್ಲ ಇದಕ್ಕೆ. ಶ್ರೀಯೇ ಜಾತಃ, ದುಡ್ಡು ಮಾಡಲಿಕ್ಕೋಸ್ಕರ ಹುಟ್ಟಿದ. ಶ್ರೀಯೇ ಆ ನಿರ್ಯಾಯ, ದುಡ್ಡು ಮಾಡೋದಕ್ಕೋಸ್ಕರ ಊರು ಬಿಟ್ಟು ದೇಶಾಂತರಕ್ಕೆ ಹೋದ. ಇದು ಆದರೆ ಇದು ನಿಜವಾದ ಅರ್ಥ. ಶ್ರೀಯೇ ಅಂದರೆ ಶ್ರೀತತ್ವದ ಅನುಗ್ರಹಕ್ಕೋಸ್ಕರ, ಶ್ರೀತತ್ವದ ಉಪಾಸನೆಗೋಸ್ಕರವೇ ನಾವು ಹುಟ್ಟಿದ್ದೇವೆ. ಅದಕ್ಕೋಸ್ಕರ ಹುಟ್ಟಿದ ಈ ಜೀವ ಶ್ರೀಯೇ ಆ ನಿರ್ಯಾಯ, ಶ್ರೀತತ್ವದ ಉಪಾಸನೆಗೋಸ್ಕರ ಸರ್ವಸ್ವವನ್ನು ಬಿಟ್ಟು, ಮನೆ ಬಾರು ಬಿಟ್ಟು ಶ್ರೀತತ್ವದ ಉಪಾಸನೆಗೋಸ್ಕರ ತಪಸ್ಸಿಗೆ ಕಾಡಿಗೆ ಹೋದ. ಶ್ರಿಯಂ ವಯೋ ಜರಿತೃಭ್ಯೋ ದಧಾತಿ. ಶ್ರಿಯಂ ಜರಿತೃಭ್ಯ, ಶ್ರೀತತ್ವವನ್ನು ಸ್ತೋತ್ರ ಮಾಡುವವನು. ಜರಣ ಅಂದರೆ, ಚರಿತೃ ಅಂದರೆ ನೋಡಿ ಬಹಳ ತಮಾಷೆ ಇದು. ಸಂಸ್ಕೃತದಲ್ಲಿ ಜರಣೆ ಅಂತ, ಜರಣ ಅಂತ ಒಂದು ಶಬ್ದ ಇದೆ. ಜರಣ ಅಂದರೆ ಎರಡರ್ಥ ಇದೆ ಅದಕ್ಕೆ. ಒಂದು ಜರಣ ಅಂದರೆ ಹೊಗಳೋದು, ಇನ್ನೊಂದು ಜರಣ ಅಂದರೆ ತೆಗಳೋದು. ಎರಡರ್ಥವೂ ಇದೆ. ಈ ತೆಗಳೋದು ಅನ್ನೋ ಅರ್ಥದಲ್ಲಿ ಕನ್ನಡದಲ್ಲಿ ಬಂದುಬಿಟ್ಟಿದೆ ಜರಿಯೋದು. ಅವನು ಸಖತ್ತು ಜರದ. ಜರಿಯೋದು ಅಂದರೆ ತೆಗಳೋದು ಅಂತ ಅರ್ಥ. ಜರೆಯುವ ಮಾತು. ಇಲ್ಲಿ ಜರಿತ್ರ ಅಂದರೆ ತೆಗಳುವವನಲ್ಲ, ಹೊಗಳುವವನು, ಸ್ತೋತ್ರ ಮಾಡುವನು. ಶ್ರೀತತ್ವವನ್ನು ಸ್ತೋತ್ರ ಮಾಡುವವನಿಗೆ ಶ್ರಿಯಂ ಜರಿತೃಭ್ಯ, ಶ್ರೀತತ್ವವನ್ನು ಸ್ತೋತ್ರ ಮಾಡುವವರಿಗೆ ಏನು ಮಾಡ್ತಾಳೆ ಅವಳು? ಲಕ್ಷ್ಮಿ ವಯೋದಧಾತಿ, ಆಯುಸ್ಸು, ದೀರ್ಘಾಯುಷ್ಯ ಕೊಡ್ತಾಳೆ. ಮಾಡಪ್ಪ, ನನ್ನ ಸ್ತೋತ್ರ ಮಾಡು, ನನ್ನ ಉಪಾಸನೆ ಮಾಡುವಂಥ ದೀರ್ಘಾಯುಷ್ಯ. ವಯೋದಧಾತಿ, ಆಯುಷ್ಯ ಹೆಚ್ಚು ಮಾಡ್ತಾಳೆ, ಆಯುಷ್ಯ ಕೊಡ್ತಾಳೆ, ದೀರ್ಘಾಯುಷ್ಯ ಕೊಡ್ತಾಳೆ. ಅಷ್ಟೇ ಅಲ್ಲ, ಸಾಧಕನಾದವ ಅಷ್ಟೇ. ಶ್ರಿಯಂ ವಯಃ ಜರಿತೃಭ್ಯ ದಧಾತಿ, ಸ್ತೋತ್ರ ಮಾಡುವವರಿಗೆ ಸಂಪತ್ತನ್ನು ಆಯುಸ್ಸನ್ನು ಕೊಡ್ತಾಳೆ. ಆಯುರಾರೋಗ್ಯ ಅಭಿವೃದ್ಧಿಯಾಗಿ ಸಂಪತ್ತು ಅಭಿವೃದ್ಧಿ ಅಂತ ಹೇಳಿ, ಹಾಗೆ ಆಯುರ್ವೃದ್ಧಿ, ವಯಃ ಅಂದರೆ ಆಯುರ್ವೃದ್ಧಿ, ಶ್ರಿಯಂ ಅಂದರೆ ಸಂಪತ್ತು ವೃದ್ಧಿ. ಅವಳು ಪ್ರಸನ್ನಳಾದರೆ ಶ್ರಿಯಂ ದಧಾತಿ, ಸಂಪತ್ತನ್ನು ಕೊಡ್ತಾಳೆ. ವಯಃ ದಧಾತಿ, ನಮ್ಮ ಆಯುಸ್ಸನ್ನು ಹೆಚ್ಚು ಮಾಡ್ತಾಳೆ. ಆದ್ದರಿಂದ ಸಾಧಕರು
ಶ್ರಿಯಂ ಜರಿತೃಭ್ಯ, ಶ್ರೀತತ್ವವನ್ನು ಸ್ತೋತ್ರ ಮಾಡಿ ಶ್ರೀತತ್ವವನ್ನು ಉಪದೇಶ ಮಾಡುವವರಿಗೋಸ್ಕರ ತಮ್ಮ ವಯಸ್ಸನ್ನು ಅರ್ಪಿಸ್ತಾರೆ. ಅಂದರೆ ಅವ್ರ ಮುಂದೆ ಅವರ ಹತ್ರ ವಿದ್ಯಾರ್ಥಿಗಳಾಗಿ ಶ್ರೀತತ್ವವನ್ನು ಅಧ್ಯಯನ ಮಾಡ್ತಾರೆ. ಯಾಕೆ ಇಷ್ಟೆಲ್ಲ ಶ್ರೀತತ್ವಕ್ಕೆ ಮಹತ್ವ ಅಂದರೆ ಶ್ರಿಯಂ ವಸಾನಾಹ ಅಮೃತತ್ವ ಮಾಯನ್, ಶ್ರೀತತ್ವವನ್ನು ಉಪಾಸನೆ ಮಾಡಿದವರು ಮೋಕ್ಷಕ್ಕೆ ಹೋದರು. ಶ್ರಿಯಂ ವಸಾನಾಹ ಅಮೃತತ್ವಂ ಆಯನ್, ಶ್ರೀತತ್ವವನ್ನು ಉಪಾಸನೆ ಮಾಡಿದವರು ಮೋಕ್ಷವನ್ನು ಪಡೆದರು. ಅದರಿಂದ ಮೋಕ್ಷ ಸಾಧನೆ, ಮೋಕ್ಷ ಫಲಕ ಶ್ರೀತತ್ವದ ಉಪಾಸನೆ. ಭವಂತಿ ಸತ್ಯಾ ಸಮಿಥಾ ಮಿತದ್ರೌ. ಮಿತದ್ರು ಅಂದರೆ, ಮಿತದ್ರು ಅನ್ನೋದು ಒಂದು ಹೊಸ ಶಬ್ದ. ಇವತ್ತು ಚಾಲ್ತಿಯಲ್ಲಿ ಇರತಕ್ಕಂಥ ಅಂದರೆ ಜೋಡಿ ಅಂತ ಅರ್ಥ. ಮಿಥುನ ಅಂತ ಹೇಳ್ತೇವಲ್ಲ ನಾವು, ಜೋಡಿ ಅಂತ. ಇಬ್ಬರು ಗೆಳೆಯರ ಜೋಡಿಯೂ ಆಗಬಹುದು, ಗುರು ಶಿಷ್ಯರ ಜೋಡಿಯೂ ಆಗಬಹುದು, ಗಂಡ ಹೆಂಡಿರ ಜೋಡಿಯೂ ಆಗ್ಬೋದು. ಮುಖ್ಯ ಅರ್ಥ ಗಂಡ ಹೆಂಡಿರ ಜೋಡಿ ಅಂತ, ದಂಪತಿ ಅಂತ ಅರ್ಥ ಮಿತದ್ರು ಅಂದರೆ. ಯಾಕೆಂದರೆ ಅವರು ಇಬ್ಬರೂ ಮಿಲಿತರಾಗಿದ್ದರವಂತೆ. ಅವರ ಚಲನೆ, ಅವರ ಕ್ರಿಯೆ ಜತೆಯಾಗಿ ಸೇರಿಕೊಂಡು ಮಿಲಿತದ್ರುಗಳಾದ್ದರಿಂದ ಅವರು ಮಿತದ್ರುಗಳಾದ. ಮಿತದ್ರು ಅಂದರೆ ಜತೆ ಜತೆಗೆ ಸಾಗುವವರು ಅಂತ ಅರ್ಥ. ಹಾಗಾಗಿ ಮಿತದ್ರು ಅಂದರೆ ದಂಪತಿಗಳು ಅಂತ ಅರ್ಥ. ದಂಪತಿಗಳ ಜೋಡಿ ಏಕವಚನ ಇದೆ. ಆ ದಂಪತಿಗಳ ಜೋಡಿ ಭಗವಂತನನ್ನು ಉಪಾಸನೆ ಅಲ್ಲ, ಶ್ರೀತತ್ವದ ಉಪಾಸನೆ. ಶ್ರೀತತ್ವವನ್ನು ಉಪಾಸನೆ ಮಾಡಿ ಸಮಿಧ ಆಗಿ ಮಾಡಿದಾಗ ಏನಾಗತ್ತೆ? ಸತ್ಯ ಸಮಿಥಾ ಭವಂತಿ. ಅವರು ಬಯಸಿದ್ದೆಲ್ಲ ಸತ್ಯವಾಗಿ ಬಿಡುತ್ತೆ. ಅವರು ಏನು ಬಯಸಿದರೆ ಅದು ಸಿಕ್ಕತ್ತೆ. ಹೀಗೆ ಶ್ರೀತತ್ವದ ಬಗ್ಗೆ ಭಾರಿ ಮಹತ್ವದ ಒಂದು ಮಾತು ಈ ಮಂತ್ರದಲ್ಲಿದೆ. ದಂಪತಿಗಳ ಜೋಡಿಯೂ ಆಗಬಹುದು, ಅಥವಾ ಇಬ್ಬರು ಸಾಧಕರು ಗುರುಭಾಯಿ ಅಂತ ಹೇಳ್ತಾರಲ್ಲ ಜೋಡಿಯೂ ಆಗಬಹುದು, ಅಥವಾ ಗುರು ಶಿಷ್ಯರ ಜೋಡಿಯೂ ಆಗಬಹುದು. ಸಹನಾವವತು ಸಹನವು ಭುನಕ್ತು ಅಂತ ಹೇಳಿದ ಹಾಗೆ ನಮ್ಮ ಇಬ್ಬರ ಅಂದರೆ ಗುರು ಶಿಷ್ಯರ ಅಂತ ಅರ್ಥ. ಹಾಗೆ ಈ ಜೋಡಿ ಶ್ರೀತತ್ವವನ್ನು ಉಪಾಸನೆ ಮಾಡಿ ಬಯಸಿದ ಅಭೀಷ್ಟಗಳನ್ನೆಲ್ಲ ಪಡೆಯಿತು. ಅಂಥವರ ಸಮಿಥಾ ಅಂದರೆ ಬಯಕೆಗಳು ಸತ್ಯಾನಿ ಭವಂತಿ ಸಮಿಥಾನಿ. ಇಷ್ಟು ವಿಷಯ. ಏನು ಬಯಸಿದರೆ ಅದು ಈಡೇರುತ್ತೆ. ಅಮೃತತ್ವ ಮಾಯನ್ನು ಮೋಕ್ಷಪ್ರದಳಾದವಳು ಅವಳನ್ನು ಉಪಾಸನೆ ಮಾಡಿದವರು ಮೋಕ್ಷವನ್ನು ಸೇರಿದರು ಅಂತೆಲ್ಲ ಮಾತು ಬರುತ್ತೆ. ಇಷ್ಟು ಸ್ಪಷ್ಟವಾಗಿ ಶ್ರುತಿಯಲ್ಲಿ ಮೋಕ್ಷದಾತೃತ್ವವನ್ನು ಹೇಳಿದ್ದಾರೆ. ಮತ್ತು ಅವಳೇ ನಮಗೆ ಬಂಧನಕ್ಕೆ ಹಾಕಿದವಳು. ಮತ್ತು ತಾಯಿ ತಂದೆಗಿಂತ ಹೆಚ್ಚು ಕರುಣಾಮಯಿ ಅಲ್ವಾ? ನೀವು ನೋಡೇ ಮಾಡಿದ್ರೆ ತಾಯಿ ಹತ್ರ ಕೆಲಸ ಆದಷ್ಟು ಮಕ್ಕಳು ಕೆಲಸ ಬೇಕಾದ್ರೆ ತಾಯಿ ಹತ್ರ ಹೋಗೋದು, ತಂದೆ ಹತ್ರ ಹೋದ್ರೆ ಬೆತ್ತ ಹಿಡಿದು ಬಿಡ್ತಾನವ. ತಾಯಿ ತಪ್ಪು ಮಾಡಿದರೂ ಕೂಡ ಪ್ರೇಮದಿಂದ ಮಗುವಿನ ಆಸೆಯನ್ನು ಈಡೇರಿಸ್ತಾಳೆ. ಹಾಗಾಗಿ ಮಕ್ಕಳು ಸಾಮಾನ್ಯವಾಗಿ ಏನಾದರೂ ತಮ್ಮ ಸಮಸ್ಯೆ ಪರಿಹಾರ ಬೇಕಾದ್ರೆ ತಾಯಿ ಹತ್ರ ಹೋಗೋದು. ಅದನ್ನ ಇವಳು ಜಗನ್ಮಾತೆಯಾಗಿರ್ತಕ್ಕಂಥ ಶ್ರೀತತ್ವದ ಬಳಿ ಹೋಗೋದು ಒಳ್ಳೆಯದಲ್ವ? ಬಂಧನ ಬಿಡುಗಡೆಗೆ ಅವನು ಹರಿ ಬಿಡಿಸ್ಬೇಕು ಅಂತ ಹೇಳ್ತಾಳೆ ಅವಳು ನಮ್ಮ ಯಜಮಾನ್ರ ಹತ್ರ. ನಾ ಮಗು ಹಠ ಮಾಡ್ತಾ ಇದೆ, ಮೋಕ್ಷ ಕೊಡಿ. ಅದನ್ನ ಶ್ರೀತತ್ವದ ಉಪಾಸನೆ ನೋಡಿ. ಇದನ್ನು ನಾವು ನೋಡಿದರೆ 15 ಬೇಲಿಗಳ ಒಳಗೆ ಸಿಕ್ಕಿ ಹಾಕಿಕೊಂಡಿರುವ ಜೀವ. 16 ಅಂದರೆ ಜೀವ, 17 ಅಂದರೆ ಪ್ರಕೃತಿ, 18 ಅಂದರೆ ಪುರುಷ. ಇದನ್ನೇ ಗೀತೆಯಲ್ಲಿ ಕೃಷ್ಣ ಮುಂದೆ 15ನೇ ಅಧ್ಯಾಯ ಹೇಳ್ತಾನೆ, ಕ್ಷರ ಅಕ್ಷರ ಪುರುಷೋತ್ತಮ ಅಂತ. ಅಕ್ಷರ, ಅಲ್ಲಿ ಅಕ್ಷರ ಶಬ್ದವನ್ನು ಬಳಸ್ತೀವಿ. ಇಲ್ಲಿ ಏಚಾಪಿ ಅಕ್ಷರಂ. ಅಕ್ಷರ ಅಂದರೆ ಅಳಿವಿರದ ಶರೀರ ಇರುವ ಪ್ರಕೃತಿ. ನಾವೆಲ್ಲ ಕ್ಷರರು. ಯಾಕೆಂದರೆ ಕ್ಷರ ಅಂದರೆ ನಮ್ಮ ಸ್ವರೂಪ ಕ್ಷರ ಅಲ್ಲ, ನಮ್ಮ ದೇಹ ಕ್ಷರ. ಕ್ಷರವಲ್ಲದ ದೇಹವುಳ್ಳವಳು ಲಕ್ಷ್ಮಿ ಒಬ್ಬಳೇ. ನಮ್ಮ ಎಲ್ಲರ ಬ್ರಹ್ಮಾದಿಗಳ ದೇಹ ಕೂಡ ನಾಶ ಆಗುವಂಥದ್ದು, ನಶ್ವರವಾದ ದೇಹ. ಆದ್ದರಿಂದ ಈ 15 ಬೇಲಿಗಳೇ ನಮಗೆ ದೇಹ. ಅದು ಒಂದಲ್ಲ ಒಂದು ದಿವಸ ಬಿದ್ದು ಹೋಗಲೇಬೇಕು. ಅದರಿಂದ 15 ಬೇಲಿಗಳ ಒಳಗೆ ಸಿಕ್ಕಿ ಹಾಕಿಕೊಂಡಿರುವ ಜೀವವನ್ನು ಕ್ಷರ ಅಂತ ಕರೆದ ಕೃಷ್ಣ. ಆ 15 ಬೇಲಿಗಳಿಂದ ಬದ್ಧವಾಗದೆ ಜ್ಞಾನಾನಂದಮಯವಾದ ನಿತ್ಯ ಶರೀರ ಇರತಕ್ಕಂಥ ಚಿತ್ ಪ್ರಕೃತಿಯನ್ನು ಅಕ್ಷರ ಅಂತ ಕರೆದ. ಹಾಗಾಗಿ ನಮಗೆ ಕ್ಷರವಾದ ದೇಹ ಕೊಟ್ಟವಳು, ಮಕ್ಕಳಿಗೆ ದೇಹ ಕೊಡುವುದು ತಾಯಿ ತಾನೇ. ತಾಯಿಯ ಹೊಟ್ಟೆಯಲ್ಲಿ ತಾನೇ ದೇಹ ರಚನೆ ಆಗುವುದು. ಹಾಗೆ ನಮಗೆ ಈ 15 ಬಗೆಯ ಬೇಲಿಗಳ ದೇಹ ಕೊಟ್ಟವಳು ಅಕ್ಷರಳಾಗಿರ್ತಕ್ಕಂಥ ಶ್ರೀ. ಹಾಗಾಗಿ ಅವಳ ಹತ್ತಿರ ಪ್ರಾರ್ಥನೆ ಮಾಡೋಣ, ಆ ಬೇಲಿಯಿಂದ ಬಿಡಿಸು ತಾಯಿ ಅಂತ.
16 ಮಧ್ಯೆಯಲ್ಲಿ 17 ಬಿಟ್ಟು 18ಕ್ಕೆ ಯಾಕೆ ಜಂಪ್ ಮಾಡಬೇಕು? ಒಂದು ಪ್ರಶ್ನೆ. ಹೀಗೆ ತಗೊಂಡ್ರು ಮಾತೃಶಕ್ತಿಯನ್ನು ಬಿಟ್ಟು ದೇವ್ರ ಹತ್ರ ಯಾಕೆ ಹೋಗಬೇಕು? ಮತ್ತು ವೇದದಲ್ಲಿ ಸ್ಪಷ್ಟ ಹೇಳಿದ್ದಾರೆ, ಶ್ರೀತತ್ವವನ್ನು ಉಪಾಸನೆ ಮಾಡಿದರೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಇರುವಾಗ ಏಜಾಪಿ ಅಕ್ಷರಮವ್ಯಕ್ತಂ, ಅಕ್ಷರವನ್ನು, ಅಕ್ಷರ ಅಂದರೆ ಅಳಿವಿರದ ಶರೀರ ಇರುವ ಶ್ರೀತತ್ವವನ್ನು ಅಂತ ಅರ್ಥ. ಅದು ಅವ್ಯಕ್ತವೂ ಹೌದು. ಇದೆಲ್ಲ ಪ್ರಪಂಚ ಅಕ್ಷರತತ್ವದಿಂದ ಹುಟ್ಟಿದ್ದು, ವ್ಯಕ್ತ ಅವ್ಯಕ್ತದಿಂದ. ಅವ್ಯಕ್ತ ಮತ್ತು ಅಕ್ಷರ ಅನ್ನುವ ಶಬ್ದ ಪ್ರಕೃತಿವಾಚಕವಾಗಿ ಶಾಸ್ತ್ರದಲ್ಲಿ ಪ್ರಸಿದ್ಧ. ಶ್ರೀತತ್ವವನ್ನು ಉಪಾಸನೆ ಮಾಡಿದರೆ ಏನು ತಪ್ಪು? ತಾಯಿಯ ಉಪಾಸನೆ. ತೇಷಾಂ ಕೇ ಯೋಗವಿತ್ತಮಾಹ. ಈ 2 ವಿಧದ ಉಪಾಸಕರಲ್ಲಿ ಯಾರು ನಿಜವಾಗಿ ತಿಳುವಳಿಕೆ ಇದ್ದವರು ಸರಿಯಾದ ಉಪಾಸನೆ ಮಾಡುವರು ಅನ್ನೋದು ಪ್ರಶ್ನೆ. ಶಕ್ತಿಯ ಉಪಾಸನೆ ಮಾಡೋದು ಒಳ್ಳೆಯದೋ ಅಥವಾ ಪುರುಷನ ಉಪಾಸನೆ ಒಳ್ಳೆಯದು? ಈ ಕೇ ಯೋಗವಿತ್ ತಮಾಹ. ಯೋಗವಿತ್ ಅಂದರೆ ಭಗವಂತನನ್ನು ಅಂದರೆ ಪರತತ್ವವನ್ನು ಒಲಿಸಿಕೊಳ್ಳುವ ಉಪಾಯವನ್ನು ಬಲ್ಲವರಲ್ಲಿ ಈ ಇಬ್ಬರಲ್ಲಿ ಯಾರು ಶ್ರೇಷ್ಠರು, ಹೆಚ್ಚು ಸರಿಯಾಗಿ ತಿಳ್ಕೊಂಡವರು? ಈ 2 ಉಪಾಸನೆಯಲ್ಲಿ ಯಾವ ಉಪಾಸನೆ ಸರಿ? ಯಾಕೆ ಪ್ರಕೃತಿಯ ಉಪಾಸನೆ ಮಾಡಿ ನಾವು ಪ್ರಕೃತಿಯನ್ನು ದಾಟಬಾರದು? ಪುರುಷನನ್ನೇ ಯಾಕೆ ಉಪಾಸನೆ ಮಾಡಬೇಕು? ಅದಕ್ಕೆ ಈ ಮೂಲಭೂತವಾದ ಪ್ರಶ್ನೆಗೆ ಕೃಷ್ಣ ಏನು ಉತ್ತರ ಅಂದರೆ ಈಗ ಪ್ರಶ್ನೆ ನಮಗೆ ಸಮ ಆಯಿತು. ಇದು ಪ್ರಕೃತಿ ಇಲ್ಲಿ ಯಾರಿಗೂ ಹೊಳೆಯದೇ ಇದ್ದ ಸಂಗತಿ. ಅದು ಪ್ರಕೃತಿ ಇಲ್ಲಿ ಯಾಕೆ ಬಂದಳು ಅಂತ. ಅದಕ್ಕೆ ಆಚಾರ್ಯರು ಬಹಳ ಸುಂದರವಾದಕ್ಕೆ ನಿಮಗೆ 15ನೇ ಅಧ್ಯಾಯ ಓದಿದರೆ ಬಹಳ ಸ್ಪಷ್ಟ. ಅಕ್ಷರವನ್ನು ಬಿಟ್ಟು ಪುರುಷೋತ್ತಮನ ಹತ್ರ ಯಾಕೆ ಹೋಗಬೇಕು ಅನ್ನೋದು ಪ್ರಶ್ನೆ. ಅಕ್ಷರದ ಉಪಾಸನೆಯಿಂದಲೇ ಪುರುಷೋತ್ತಮನನ್ನು ಸೇರಬೇಕು. ಅಕ್ಷರವನ್ನು ಉಪಾಸನೆ ಮಾಡಿ ಪುರುಷೋತ್ತಮನನ್ನು ಸೇರಿತು. ಅದು ಬಿಟ್ಟು ನೀವು ಅಕ್ಷರವನ್ನು ಬಿಟ್ಟುಬಿಟ್ಟು ಈ ಕ್ಷರ ಪುರುಷೋತ್ತಮ ಮಧ್ಯೆ ಅಕ್ಷರವನ್ನು ಬಿಟ್ಟೇ ಬಿಡ್ತೀರಲ್ಲ ಉಪಾಸನೆಯಲ್ಲಿ. 17 ಒಂದು ಉಪಾಸನೆಯಲ್ಲಿ ಉಪಯೋಗಕ್ಕೆ ಬೀಳೋದಿಲ್ಲಲ್ಲ. ಒಂದು ವಿಷಯ ಏನು ಅಂದರೆ ಅದಕ್ಕೆ ಆಚಾರ್ಯರು ಒಂದು ರಹಸ್ಯವಾದ ಉಪಾಸನೆಯ ಒಂದು ರಹಸ್ಯ ಇದರಲ್ಲಿದೆ. ಏನು ಅಂದರೆ ನೋಡಿ, ಭಗವಂತನ ಸಾಕ್ಷಾತ್ಕಾರ ಅದ್ರ ಬಗ್ಗೆ ಎಲ್ಲ ಶಾಸ್ತ್ರಗಳು ಹೇಳ್ತಾವೆ ಅಲ್ವಾ. ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಮೊದಲು ರಿಕ್ವೈರ್ಮೆಂಟ್ ಒಂದುಂಟು. ಏನು ಅಂದರೆ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ. ಆದರೆ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧನೆ ಉಂಟ? ಏನಾದರೂ ಏನು ಸಾಧನೆ ಮಾಡೋದು ಬೇಡ. ಭಗವಂತನ ಉಪಾಸನೆಯೇ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನ ಹೊರತು ಪ್ರತ್ಯೇಕ ಒಂದು ಉಪಾಸನೆ ಇಲ್ಲ. ಯಾಕೆ ಅಂದರೆ ಆತ್ಮನನ್ನು ನೋಡಲಿಕ್ಕೆ ಈಗ ನೀವು ಬೆಳಗಾತೆ ಎದ್ದು ಅರ್ಜೆಂಟ್ ಹಾಲು ಬೇಕಾಯಿತು, ಸರಿ ನಂದಿನಿ ಹಾಲು ತರುವ, ನಂದಿನಿ ಹಾಲು ತರುವ ಅಂತ. ಬೇರೆ ದನದ ಹಾಲು ಸಿಗೋಲ್ಲ ಈಗ, ನಂದಿನಿ ಹಾಲು. ನಂದಿನಿ ಹಾಲು ತರುವ ಅಂತ ಅಂಗಡಿ ಹೋಗ್ತೇವೆ. ಅಂಗಡಿ ಹೋಗುವಾಗ ಹಾಲು ಬೇಕು, ಅದಕ್ಕೇನು ಮಾಡೋಣ, ಒಂದು ಪ್ಲಾಸ್ಟಿಕ್ ತೊಟ್ಟೆ ಹಿಡ್ಕೊಂಡು ಹೋಗೋಣ ಅಂತ ಹಿಡ್ಕೊಂಡು ಹೋಗ್ತೀರಾ? ಇಲ್ಲ, ನಂದಿನಿ ಹಾಲು ಕೊಡುವಾಗ ತೊಟ್ಟೆ ಸಮೇತವೇ ಕೊಡ್ತಾರೆ. ಅದರಿಂದ ತೊಟ್ಟೆಗೋಸ್ಕರ ಪ್ರತ್ಯೇಕ ಎಫರ್ಟ್ ಬೇಡ. ಹಾಗೆ ಭಗವಂತ ಹಾಲಿನ ಹಾಗೆ ಈ ಜೀವ ತೊಟ್ಟೆ ಹಾಗೆ. ಅದನ್ನು ನಿಮಗೆ ಹಾಲು ಸಿಕ್ಕಿದರೆ ತೊಟ್ಟೆ ಸಿಕ್ಕಿತು, ತೊಟ್ಟೆ ಇಲ್ಲದೆ ಹಾಲು ಕೊಡ್ಲಿಕ್ಕೆ ಬರೋದೇ ಇಲ್ಲ. ಅದರಿಂದ ನೀವು ನೋಡುವುದೇ ಆತ್ಮನನ್ನು, ಜೀವದ ಸ್ವರೂಪದಲ್ಲಿ ಆತ್ಮನನ್ನು ಕಾಣುವುದು, ತೊಟ್ಟೆ ಒಳಗೆ ಹಾಲನ್ನು ನೋಡುವುದು. ಅದರಿಂದ ಪ್ರತ್ಯೇಕ ತೊಟ್ಟೆಗೆ ಒಂದು ಪ್ರತ್ಯೇಕ ವ್ಯವಸ್ಥೆ. ನಮಗೆ ಹಾಲು ಮಾತ್ರ ಅಲ್ಲ, ಒಂದು ತೊಟ್ಟೆಯೂ ಬೇಕಾಯ್ತಾ ಅಂತ ಹೇಳ್ತೇವೆ ಅಂಗಡಿಗೆ ಹೋಗಿ. ಈ 15 ಅಣೆ ಇವನಿಗೆ ಅಂತ ಹೇಳ್ತಾರೆ. ಆಗ ಹೇಳಿದರೆ ಎಲ್ಲಾದರೂ ಹಾಲು ಮಾತ್ರ ಅಲ್ಲ, ಅದರ ತೊಟ್ಟೆಯೂ ಬೇಕು ಅಂತ ಹೇಳುವ ಪ್ರಶ್ನೆ ಇಲ್ಲ. ಹಾಲು ಕೊಡುವಾಗ ತೊಟ್ಟೆ ಕೊಟ್ಟೇ ಕೊಡ್ತಾರೆ. ಹಾಗೆ ಭಗವಂತನ ಸಾಕ್ಷಾತ್ಕಾರ ಆಗುವಾಗ ಭಗವಂತನ ಅಧಿಷ್ಠಾನವಾಗಿರತಕ್ಕಂಥ ತೊಟ್ಟೆ ಜೀವ ಕಂಡೇ ಕಾಣ್ತದೆ. ಅದರಿಂದ ಜೀವದ ಸಾಕ್ಷಾತ್ಕಾರಕ್ಕೆ ಪ್ರತ್ಯೇಕ ಸಾಧನೆ ಇಲ್ಲ. ಹಾಗೆಯೇ ಹೇಗೆ ಜೀವ ಅನ್ನೋದನ್ನು ನೀವು ಪ್ರತ್ಯೇಕ ತಿಳ್ಕೊಳ್ಳೋದು ಬೇಡವೋ, ಹಾಗೆಯೇ ಲಕ್ಷ್ಮಿಯನ್ನು, ಶ್ರೀತತ್ವವನ್ನು ಪ್ರತ್ಯೇಕ ಉಪಾಸನೆ ಮಾಡುವುದು ಬೇಡ. ಭಗವಂತ ಒಲಿದರೆ ಎಲ್ಲರೂ ಒಲಿತಾರೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಶ್ರೀತತ್ವ ಬಹಳ ಸಂತೋಷ ಪಡ್ತಾಳೆ ಭಗವಂತ ಒಲಿದರೆ. ಭಗವಂತನನ್ನು ಬಿಟ್ಟು ಶ್ರೀತತ್ವವನ್ನು ಮಾತ್ರ ಉಪಾಸನೆ ಮಾಡಿದರೇನೇ ಅವಳಿಗೆ ಇಷ್ಟ ಆಗೋಲ್ಲ. ಭಗವಂತನನ್ನು ಉಪಾಸನೆ ಮಾಡಿದರೆ, ಅದಕ್ಕೋಸ್ಕರ ಆಚಾರ್ಯರು ಶ್ರೀತತ್ವವನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ತೋರಿಸುವುದಕ್ಕೋಸ್ಕರ ಒಂದು ಸ್ತೋತ್ರ ಬರೆದಿದ್ದಾರೆ, ಶ್ರೀಸ್ತುತಿ ಅಂತ. ಶ್ರೀಸ್ತುತಿ ಅಂತ ಒಂದು ಸ್ತೋತ್ರ ಬರೆದಿದ್ದಾರೆ ಆಚಾರ್ಯರು. ಅದಕ್ಕೆ ಶ್ರೀಸ್ತುತಿ ಅಂತ ಹೆಸರು. ಈಗ ಪ್ರಿಂಟಾದ ಪುಸ್ತಕಗಳೆಲ್ಲ ಹೆಸರಿಲ್ಲ. ಅದೇನು ಅಂದರೆ ದ್ವಾದಶ ಸ್ತೋತ್ರೆ ಸಪ್ತಮೋಧ್ಯಾಯ ಅಂತ. ಅದು ಎಲ್ಲಿಂದ ಅಧ್ಯಾಯ ಬಂತೋ ಏನು ಬಂತೋ
ಎಲ್ಲ ಈ ಸರ್ವಮೂಲವನ್ನು ಹೊರಗೆಡಿಸುವುದಕ್ಕೆ ಏನೇನು ವಿಧದಿಂದ ಹೊರಗೆಡಿಸುವುದು ಸಾಧ್ಯವೋ ಅದನ್ನೆಲ್ಲವನ್ನೂ ಮಾಡಿಯಾಗಿದೆ ನಾವು. ಅದು ಅಧ್ಯಾಯ ಅಲ್ಲ, ಯಾಕೆಂದರೆ ಅಧ್ಯಾಯ ಅಂದರೆ ಒಂದು ಗ್ರಂಥದ ಭಾಗ. ಅದು ಒಂದು ಗ್ರಂಥದ ಭಾಗ ಅಲ್ಲ, ಅದು ಒಂದೊಂದು ಸ್ತೋತ್ರವು ಇಂಡಿಪೆಂಡೆಂಟ್ ಕೃತಿಗಳು. ಅದು ಯಾವುದೇ ಒಂದರ 2ನೇ ಅಧ್ಯಾಯ 2ನೇ ಸ್ತೋತ್ರ ಹೊರತು 2ನೇ ಅಧ್ಯಾಯ ಅಲ್ಲ. ಮತ್ತು ಅದು 7ನೇದಲ್ಲ, ಅದು ಪ್ರಾರಂಭದಲ್ಲಿ ಇರುವಂಥದ್ದು. ಆಚಾರ್ಯರ ಸ್ತೋತ್ರ ಮಾಲಿಕೆಯಲ್ಲಿ ಮೊಟ್ಟ ಮೊದಲು ಬರೆದಿಟ್ಟಿದ್ದಾರೆ ಅದನ್ನು ಋಷಿಕೇಶ ತೀರ್ಥರು. ಶ್ರೀಸ್ತುತಿ ಅಂತ, ಅದರಲ್ಲಿ ಲಕ್ಷ್ಮಿಯ ಸ್ತೋತ್ರ ನೇರ ಇಲ್ಲ ನೋಡಿ. ಹೆಸರು ಶ್ರೀಸ್ತುತಿ ಅಂತ, ಅದು ಲಕ್ಷ್ಮಿಯ ಸ್ತೋತ್ರ ನೇರ ಇಲ್ಲ. ಶ್ರೀರ್ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಲ್ಲಿ ಹೇಳ್ತಕ್ಕಂಥದ್ದು, ಯಾವ ಲಕ್ಷ್ಮೀದೇವಿಯು ಇಡೀ ಜಗತ್ತನ್ನು ನಿಯಂತ್ರಿಸುವ ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿಸಿ ಅಹಂ ಸುವೆ ಪಿತರಮಸ್ಯ ಮೂರ್ಧನ್ ಮಮ ಯೋನಿಹಿ ಅಪ್ಸ್ವ ಅಂತಸ್ಸ ಮುದ್ರೇ, ಇಡೀ ಜಗತ್ತಿನಲ್ಲಿರತಕ್ಕಂಥ ಎಲ್ಲವನ್ನೂ ನಿಯಂತ್ರಿಸುವ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಹಂತವಾ ಉ ಅಹಂ ಜನಾಯ ಸಮದಂಗ್ರೋಮಿ ಅಹಂ ರುದ್ರಾಯ ಧನುರಾತನೋಮಿ. ನಾನು ಸೃಷ್ಟಿ ಮಾಡಬೇಕು ಅಂದರೆ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದೆ. ಯಂ ಕಾವಯೇ ತಂ ತಮಗ್ರಂಗೃಣೋಮಿ ತಂ ಬ್ರಹ್ಮಾಣಂ ತಮಿಡಿಂ ತಂ ಸುಮೇಧಾಂ. ನಾನು ರುದ್ರ ಪದವಿಯನ್ನು ಕರುಣಿಸಿ ಒಬ್ಬನನ್ನು ರುದ್ರ ಪದವಿಯನ್ನು ಕೂಡಿಸ್ಬೇಕು ಅಂದರೆ ಕೂಡಿಸಿಬಿಡ್ತೇನೆ. ಚತುರ್ಮುಖ ಬ್ರಹ್ಮನ ಪದವಿ ಕೊಡಬೇಕು ಅಂದರೆ ಕೊಟ್ಟು ಬಿಡ್ತೇನೆ. ನನ್ನಿಂದ ಆಗದ ಕೆಲಸ ಇಲ್ಲ. ಕೊಡುವುದಷ್ಟೇ ಅಲ್ಲ, ಅಹಂ ರುದ್ರಾಯ ಧನುರಾತನೋಮಿ. ಬೇಡ ಅಂತ ಕಂಡ್ರೆ ಸಂಹಾರ ಮಾಡಲಿಕ್ಕೆ, ರುದ್ರ ಬ್ರಹ್ಮರುದ್ರಾದಿಗಳನ್ನು ಸಂಹಾರ ಮಾಡಲಿಕ್ಕೂ ಗೊತ್ತು ನನಗೆ, ಅವರಿಗೆ ಸೃಷ್ಟಿ ಮಾಡಲಿಕ್ಕೂ ಗೊತ್ತು. ಅವನು ಅಹಂ ಸುವೆ, ಅವನ ಬ್ರಹ್ಮನನ್ನು ಹೆತ್ತ ತಾಯಿ ನಾನು, ಆ ಪದವಿ ಕೊಟ್ಟವಳು ನಾನು, ಅವನನ್ನು ಸಂಹಾರ ಮಾಡಿ ಆ ಪದವಿಯಿಂದ ಬಿಡುಗಡೆ ಮಾಡುವವಳು ನಾನು. ಇಷ್ಟು ಸ್ಪಷ್ಟವಾಗಿ ಲಕ್ಷ್ಮಿ ತನ್ನ ಮಹಿಮೆಯನ್ನು ಆ ಸೂಕ್ತದಲ್ಲಿ ಹೇಳಿಕೊಂಡಿದ್ದಾಳೆ. ಆ ಸೂಕ್ತದ ದೇವತೆ, ಆ ಮಂತ್ರದ್ರಷ್ಟರಾದಂಥ ದೇವತೆ ಋಷಿಯೂ ಅವಳೇ, ದೇವತೆಯೂ ಅವಳೇ. ಅವಳ ಹೆಸರು ನೀವು ಪ್ರಿಂಟಾದ ಪುಸ್ತಕದಲ್ಲಿ ಏನೇನೋ ಎಲ್ಲ ಹೆಸರುಗಳಿರ್ತವೆ. ಕೆಲವರು ಅಂಭೃಣಿ ಸೂಕ್ತ ಅನ್ನೋದು, ಕೆಲವರು ಅಂಭರಣಿ ಸೂಕ್ತ ಅನ್ನೋದು. ಅದು ಯಾವುದೂ ಲಕ್ಷ್ಮಿಯ ಹೆಸರಲ್ಲ. ಲಕ್ಷ್ಮಿಯ ಹೆಸರು ಅಂಭ್ರಿಣಿ ಸೂಕ್ತ ಅಂತ. ಅದು ಇನ್ನೂ ವೈದಿಕ ಪರಂಪರೆಯಲ್ಲಿ ಏನು ಹೆಸರು ಗೊತ್ತಾ? ಆಂಭೃಣಿ ಸೂಕ್ತ ಅಂತದ್ದು. ಸಾಯಣಾಚಾರ್ಯ ಇದು ಯಾವುದೂ ಅಲ್ಲ, ಅದು ಆಂಭೃಣಿ ಅಂತ ಸಾಯಣಾಚಾರ್ಯ ಹೇಳಿದರು. ಆಮೇಲೆ ನಮ್ಮ ಪಂಡಿತರುಗಳು ಅದನ್ನು ಅಂಭೃಣಿ ಅಂತ ಮಾಡಿದರು, ಅಂಭರಣಿ ಅಂತ ಮಾಡಿದ್ರು, ಎಲ್ಲ ತಪ್ಪು. ಲಕ್ಷ್ಮೀ ತತ್ವದ ನಿಜವಾದ ಹೆಸರು ಅಂಭ್ರಿಣಿ ಅಂತ. ಅಂಭ್ರಿಣಿ, ಅಂಭ್ರ ಅಂದರೆ ಭಗವಂತ, ಭಗವಂತನ ಮಡದಿ ಅಂಭ್ರಿಣಿ. ರುದ್ರನ ಹೆಂಡತಿ ರುದ್ರಾಣಿ, ಭವನ ಹೆಂಡತಿ ಭವಾನಿ ಇದ್ದಾಗೆ ಅಂಭ್ರನ ಹೆಂಡತಿ ಅಂಭ್ರಿಣಿ. ಅಂಭ್ರಿಣಿ, ಅಂಭ್ರ ಅಂದರೆ ಭಗವಂತ. ಯಾಕೊತ್ತುಂಟ? ಅಂಬಸಿ ರಮತೆ ಮಮ ಯೋನಿಹಿ ಅಪ್ಸು ಅಂತಹ, ಅದೇ ಅಂಭ್ರ. ಅಂಬಸಿ ರಮತೆ, ನೀರಿನಲ್ಲಿ ಕಡಲಿನಲ್ಲಿ ಮಲಗಿದವ ಅಂತ ಅರ್ಥ ಅಂಭ್ರ ಅಂತ. ಅವನ ಹೆಂಡತಿ ಅಂಭ್ರಿಣಿ. ಅದನ್ನೇ ಅಲ್ಲಿ ಹೇಳಿದ್ರು, ಮಮ ಯೋನಿಹಿ ಅಪ್ಸು. ಎಲ್ಲವನ್ನೂ ಸೃಷ್ಟಿ ಮಾಡ್ತೇನೆ, ಅದನ್ನು ನನ್ನನ್ನು ನಿಯಂತ್ರಿಸುವ ಶಕ್ತಿ ಕ್ಷೀರ ಸಮುದ್ರಶಾಹಿಯಾಗಿದೆ ಅಂತ ಅಲ್ಲಿ ಏನು ಅಂಭ್ರಿಣಿ ಹೇಳ್ತಾಳೆ. ಇದೆಲ್ಲವನ್ನ ನೆನಪಿಟ್ಟುಕೊಂಡು ಆಚಾರ್ಯರು ಬಹಳ ಮಹತ್ವದ ಪ್ರಶ್ನೆ ಹಾಕಿದರು. ಲಕ್ಷ್ಮಿಯ ಉಪಾಸನೆ ಮಾಡಿದರೆ ಸಾಕು ಅಂತ. ಇಷ್ಟೆಲ್ಲ ಶಾಸ್ತ್ರಗಳು, ವೇದ ಮಂತ್ರಗಳು, ಪುರಾಣಗಳಲ್ಲೂ ಅಲ್ಲಲ್ಲಿ ಬರ್ತಾವೆ ಈ ಮಾತು. ಲಕ್ಷ್ಮೀ ಉಪಾಸನೆ ಸಾಕು. ಹಾಗಾಗಿ ಈ ಎರಡು ಉಪಾಸನೆ, ನಿನ್ನ ಉಪಾಸನೆ ಮಾಡಬಾರ್ದು ಅಂತಲ್ಲ. ಅರ್ಜುನನ ಪ್ರಶ್ನೆ ಏನು ಅಂದರೆ, ಬೇಕಿದ್ದರೆ ಕೃಷ್ಣನ ಉಪಾಸನೆ ಮಾಡಿ, ಇಲ್ಲ ಅಂದರೆ ಲಕ್ಷ್ಮಿ. ಯಾವುದು ಮಾಡಿದರೂ ಅಡ್ಡಿ ಇಲ್ಲ, ಮೋಕ್ಷ ಗ್ಯಾರಂಟಿ. ಇದು ಒಂದು ಪಕ್ಷ. ಎರಡು ವಿಧವಾದ ಜಿಜ್ಞಾಸೆಗಳು ಬರಬಹುದು. ಶ್ರೀತತ್ವದ ಉಪಾಸನೆಯಿಂದಲೇ ಮೋಕ್ಷ, ಶ್ರೀತತ್ವವನ್ನು ಬಿಟ್ಟು ನೀವು ಭಗವಂತನ ಉಪಾಸನೆ ಮಾಡಿದರೆ ಮೋಕ್ಷ ಇಲ್ಲ ಅಂತ ವಾದ ಮಾಡ್ಬೋದು. ಅಥವಾ ನೀವು ಮೋಕ್ಷಕ್ಕೆ ಯಾವುದಾದ್ರೂ ಒಂದು 17 ಆದರೆ 17, 18 ಆದರೆ 18, ಯಾವುದನ್ನಾದರೂ ಒಂದು ಉಪಾಸನೆ ಮಾಡಿರಿ. ಅಥವಾ ಎರಡನ್ನೂ ಮಾಡಿರಿ. 3 ಸಾಧ್ಯತೆಗಳು. ಶ್ರೀತತ್ವವನ್ನು ಉಪಾಸನೆ ಮಾಡಬೇಕು, ಪೂರ್ಣತತ್ವವನ್ನು ಉಪಾಸನೆ ಮಾಡಬೇಕು, ಅಥವಾ ಒಂದೋದು ಒಂದೋಯ್ದು, ಅಥವಾ ಇದನ್ನು ಮಾಡಲೇಬೇಕು, ಅದು ಮಾಡದೆ ಏನೋ ಒಂದು. ಈ 3ರಲ್ಲಿ ನಿಜವಾದ ಪಕ್ಷ ಯಾವುದು ಅಂತ ಅರ್ಜುನ ಬೇಕಾದ್ದು. ಶ್ರೀತತ್ವವನ್ನು ಉಪಾಸನೆ ಮಾಡಬೇಕು, ಅಥವಾ ನಿನ್ನನ್ನು ಮಾತ್ರ ಉಪಾಸನೆ ಮಾಡಿದೆ ಪುರುಷತತ್ವವನ್ನು. ಅಥವಾ ಶ್ರೀತತ್ವ ಉಪಾಸನೆ ಮಾಡ್ಬೋದು, ಪುರುಷತತ್ವವನ್ನು ಉಪಾಸನೆ ಮಾಡ್ಬೋದು. ಎರಡರಲ್ಲಿ ಯಾವುದು ಬೆಟರು ಅದು ಹೇಳು. ಎರಡರಲ್ಲೂ ಮೋಕ್ಷ ಆಗಬಹುದು ಅಂತಾದರೆ ಯಾವುದು ಬೆಟರು ಅಂತ ಆಗಬೇಕಲ್ಲ. ಎರಡೂ ಈಕ್ವಲಿ ಪವರ್ಫುಲ್ ಆಗಲಿ ಸರ್. ಈ ಎರಡರಲ್ಲಿ ಯಾವ ದಾರಿ ಹೆಚ್ಚು ಸೂಕ್ತ ಅದನ್ನು ತೇಷಾಂ ಕೇ ಯೋಗವಿತ್ತಮಾಹ. ಯಾರು ಹೆಚ್ಚು
ಉಪಾಸನೆಯ ಯೋಗ ಉಪಾಯದ ವಿಧಾನವನ್ನು ಬಲ್ಲವರಲ್ಲಿ ಹೆಚ್ಚು ಜಾಣರು ಯಾರು ಈ ಇಬ್ಬರಲ್ಲಿ? ಅದಕ್ಕೆ ಮಯ್ಯಾವೇಶ್ಯ ಮನೋಯೇಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತೇಮೇ ಯುಕ್ತತಮಾ ಮತಾ. ಇದರ ವಿವರಗಳನ್ನು ಮತ್ತೆ ನೋಡೋಣ. ಕೃಷ್ಣ ಅದಕ್ಕೆ ತಕ್ಷಣ ಉತ್ತರ ಏನು ಕೊಡ್ತಾನೆ ಅಂದರೆ, ಯಾರು ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಿ ನಿರಂತರವೂ ನನ್ನನ್ನು ಉಪಾಸನೆ ಮಾಡ್ತಾರೋ ಅವರೇ ಇಬ್ಬರಲ್ಲಿ ಯಾರು ಯುಕ್ತ ತಮರು ಅಂತ, ಹೆಚ್ಚು ಯೋಗ್ಯರು ಅಂತ ನೀನು ಕೇಳಿದೆ ಅಲ್ವ. ನನ್ನನ್ನು ಉಪಾಸನೆ ಮಾಡುವವರೇ ನಿಜವಾದಂಥ ಉಪಾಯ. ಮಯ್ಯಾವೇಶ್ಯ ಮನಃ, ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಬೇಕು. ಆಮೇಲೆ ನಿತ್ಯಯುಕ್ತ, ಅದು ಹಿಂದೆ ಹೇಳಿದ ಹಾಗೆ ನಿರಂತರವಾಗಿ ಭಗವಂತನನ್ನು ನೆನೆಯುತ್ತಾ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಿ ಉಪಾಸನೆ ಮಾಡಿದರೆ ಹೇಗೆ? ಶ್ರದ್ಧೆಯ ಪರಯ ಉಪೇತ. ಒಂದೇನು ಅಂದರೆ ಶ್ರದ್ಧೆ ಅಂದರೆ ನಂಬಿಕೆ ಅಂತ ಅರ್ಥ, ಗೊತ್ತಿದೆ ನಮಗೆ. ಶ್ರದ್ಧೆ ಅಂದರೆ ನಂಬುವುದು. ಯಾವುದೇ ಒಂದು ಸಾಧನೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶ್ರದ್ಧೆ. ಶ್ರದ್ಧೆ ಇಲ್ಲದೇ ಇದ್ದರೆ ಆ ಉಪಾಸನೆ ಕೆಲಸ ಮಾಡೋಲ್ಲ. ಈಗ ಇದನ್ನು ಲೌಕಿಕವಾಗಿ ನಿಮಗೆ ನಾನು ದೃಷ್ಟಾಂತ ಕೊಟ್ಟು ಹೇಳ್ತೇನೆ. ಒಬ್ಬರು ನಮಗೇನೋ ಒಂದು ಸ್ವಲ್ಪ ಜ್ವರ ಬಂತು. ಜ್ವರ ಬಂದಾಗ ಮದ್ದು ತಗೊಳ್ಳಿಕ್ಕೆ ಅಂತ ಒಂದು ಡಾಕ್ಟ್ರ್ ಹತ್ರ ಹೋದೆವು. ಆ ಡಾಕ್ಟ್ರ್ ಹತ್ರ ನಮಗೆ ಶ್ರದ್ಧೆ ಇಲ್ಲದೇ ಇದ್ದರೆ, ಅಂದರೆ ಆ ಡಾಕ್ಟ್ರು ಉಪಯೋಗ ಇಲ್ಲಂತೆ, ಅವ್ರು ಮದ್ದು ಕೊಟ್ಟರೆ ಗುಣ ಆಗುವುದಿಲ್ಲಂತೆ ಅಂತ ಯಾರೋ ಹೇಳಿಬಿಟ್ರೆ ಸರಿ, ಮದ್ದು ತಗೊಂಡು ಗುಣ ಆಗೋದಿಲ್ಲ. ಅಂದರೆ ಮನಸ್ಸು ಅದನ್ನು ಆಕ್ಸೆಪ್ಟ್ ಮಾಡದೇ ಇದ್ದರೆ ನೀವು ಏನು ಮಾಡಿದ್ರು ಅದು ಫಿಸಿಕಲ್ ಆಗಿ ರಿಯಾಕ್ಟ್ ಆಗಬೇಕಾದ್ರೆ ಮೆಂಟಲಿ ಆಕ್ಸೆಪ್ಟೆನ್ಸ್ ಬೇಕು. ಆ ಡಾಕ್ಟ್ರು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ರೆ ಮದ್ದು ತಗೊಂಡು ಕೆಲಸ ಮಾಡೋದಿಲ್ಲ. ಒಬ್ಬರು ನಿಮಗೆ ಏನು ಬರೇ ಬಿಸಿನೀರು, ಬಣ್ಣದ ನೀರು, ನಿಮಗೆ ಒಂದು ಕತೆ ಹೇಳಬೇಕು ನಾನು. ನಮ್ಮೂರಲ್ಲೊಬ್ಬರು ಟ್ರೀಟ್ಮೆಂಟ್ ಮಾಡ್ತಾರೆ. ಡಾಕ್ಟ್ರಲ್ಲ, ಅವರು ಹಳ್ಳಿ ವೈದ್ಯ. ಅವರು ಬರ್ತಾರೆ ಪಾಪ, ಮಣಿಪಾಲದಲ್ಲಿ ಹಾಸ್ಪಿಟಲ್ನಲ್ಲಿ ಫೇಲ್ಯೂರ್ ಆದ ಕೇಸುಗಳೆಲ್ಲ ಅಲ್ಲಿ ಬರ್ತಾರೆ. ನೋಡಿ ತಮಾಷೆ, ಬಿಲೀಫ್ ಎಷ್ಟು ಕೆಲಸ ಮಾಡುತ್ತೆ ಅಂತ. ಅಲ್ಲಿ ಬರ್ತಾರೆ. ಅವ್ರದ್ದು ಒಂದೇ ಕಷಾಯ, ಅವ್ರದ್ದು ಬೇರೆ ಮದ್ದೆ ಗೊತ್ತಿಲ್ಲ, ಅವ್ರಿಗಿರೋದೇ ಒಂದೇ ಕಷಾಯ. ಸರಿ, ಪೇಷಂಟ್ಗಳದ್ದು ಬೇರೆ ಬೇರೆ ಕೇಸುಗಳಿರ್ತಾವೆ. ನಿಂದೇನಪ್ಪ ಅಂತ ಕೇಳ್ತಾರೆ ಅವರು. ಏನೋ ಬೆನ್ನು ನೋವು, ಸೊಂಟ ನೋವು, ಸ್ಪೈನಲ್ ಕಾರ್ಡು ನೆಟ್ಟಗೆ ಮಾಡಲಿಕ್ಕೆ ಬರೋದಿಲ್ಲ, ಬೆನ್ನು ಹ್ಞೂ ಅಂತ ಏನೋ ಹೇಳ್ತಾ ಇದ್ದಾನೆ. ಸರಿ ಅಂತ ಅಲ್ಲಿ ಒಳಗೆ ಹೋದರು. ಅವರು ಮಾಡಿದ ಒಂದೇ ಕಷಾಯ ಇರೋದು ಅದರಲ್ಲಿ. ಅದನ್ನು ಬಾಟ್ಲಿ ಹಾಕಿದ್ರು, ತಂದರು, ಕೊಟ್ಟರು. ನಿಂದೇನು ಕೇಸು? ಅವನು ಇನ್ನೇನೋ ಬೇರೆ ಹೇಳ್ತಾನೆ. ಹೊಟ್ಟೆ ನೋವು, ಏನೋ ಅಲ್ಲ, ತಿಂದದ್ದು ಜೀರ್ಣ ಆಗುವುದಿಲ್ಲ, ಲೂಸ್ ಮೋಷನ್. ನಿನಗೆ ಬೇರೆ ಮದ್ದು ಕೊಡ್ತೇವೆ. ಅದನ್ನೇ ಹೋಗಿ ಬಾಟ್ಲಿ ಹಾಕಿ ತಂದರು, ಕೊಟ್ಟರು. ಒಳಗೆ ಹೋಗಿ ಒಂದೇ ಮದ್ದು, ಬೇರೆ ಮದ್ದೇ ಇಲ್ಲ ಅವ್ರ ಒಂದೇ ಕಷಾಯ, ಅದನ್ನೇ ಬೇರೆ ಬೇರೆ ಜನರಿಗೆ ನಿನಗೆ ಬೇರೆ ಮದ್ದು ಕೊಡಬೇಕಾಗಾದ್ರೆ ಸರಿ ಅಂತ ಒಳಗೆ ಹೋದ್ರು, ತಂದು ಕೊಟ್ಟರು. ಎಲ್ಲರಿಗೂ ಮರುದಿವಸ ಗುಣ. ಕತೆ ಅಂತಂದರೆ ಅವ್ರು ಬೇರೆ ಮದ್ದು ಕೊಟ್ಟರು. ಅದು ಭಾಳ ಮಣಿಪಾಲದಲ್ಲಿ ಡಾಕ್ಟ್ರ್ ಕೊಟ್ಟ ಮದ್ದಿಗಿಂತಲೂ ಬೇಗ ಪರಿಣಾಮ ಆಗುತ್ತೆ ಅನ್ನೋ ಇವ್ರ ನಂಬಿಕೆ ಕಾರಣ ಅದಕ್ಕೆ. ಅದವ್ರ ಕಷಾಯ ಎಲ್ಲ ಬಿಸಿಲು ಕೊಟ್ಟರು ಗುಣ ಆಗುತ್ತೆ. ಡಾಕ್ಟರ್ ಮೆಸ್ಮರ್ನ ಕಥೆ ನೀವು ಕೇಳಿರ್ಬೋದು, ವೆಸ್ಟ್ನಲ್ಲಿ ನಡೆದಿರ್ತಕ್ಕಂಥದ್ದು. ಮೆಸ್ಮರಿಸಮ್ ಅನ್ನೋ ಶಬ್ದ ಬಂದದ್ದೇ ಅವನಿಂದ. ಅವನು ದೊಡ್ಡ ಡಾಕ್ಟ್ರ್ ಅವ, ಮೆಸ್ಮರ್. ಅವನಿಗೊಂದು ಸಂಶಯ ಬಂತು, ಇದು ಗುಣ ಆಗುವುದೇ ಹಾಗೆ ಅಂತ. ಏನೇನೋ ಒಂದು ಕಷಾಯ, ಮಿಕ್ಸ್ಚರು, ಟ್ಯಾಬ್ಲೆಟು, ಪಿಲ್ಸು, ಕ್ಯಾಪ್ಸೂಲ್ಸ್ ಎಲ್ಲ ಕೊಟ್ಟು ಒಳ್ಳೆ ಗುಣ ಆಗುತ್ತೆ. ಹೇಗೆ ಗುಣ ಆಗೋದದು? ಕಡೆ ಅವನು ಯೋಚನೆ ಮಾಡಿದ, ಮದ್ದಿನಿಂದ ಗುಣ ಆಗೋದಲ್ಲ, ಮದ್ದಿನಿಂದ ಗುಣ ಆಗೋದಲ್ಲ. ಮತ್ತು ಅಂದರೆ ಡಾಕ್ಟ್ರ್ ಮೇಲೆ ಪೇಷಂಟಿಗೆ ಇರತಕ್ಕಂಥ ನಂಬಿಕೆಯಿಂದ ಗುಣ ಆಗೋದು. ಅದಕ್ಕಿಂತಲೂ ಮೂಲಭೂತವಾಗಿ ಅವನು ಇನ್ನೊಂದು ಸಂಶೋಧನೆ ಮಾಡಿದ. ಈಗ ಕೈಗುಣ ಅಂತ ನಾವು ಹೇಳ್ತೇವಲ್ಲ, ಆ ಡಾಕ್ಟ್ರ ಕೈಗುಣ ಒಳ್ಳೆಯದು ಅಂತ ಇವತ್ತಿಗೂ ಹೇಳ್ತಾರೆ ಹಳ್ಳಿಯಲ್ಲಿ. ಅವನು ಅದನ್ನು ಮೊದಲು ಸಂಶೋಧನೆ ಮಾಡಿದವ ಪಾಶ್ಚಾತ್ಯರಲ್ಲಿ. ಅವನು ಹೇಳಿದ, ನನ್ನಲ್ಲಿ ರೋಗ ಗುಣ ರೋಗ ನಿರೋಧಕ ಶಕ್ತಿ ನನ್ನ ದೇಹದಲ್ಲಿದ್ದರೆ ಅದನ್ನೇ ಪ್ರಾಣಶಕ್ತಿ ಅಂತೇವೆ ನಮ್ಮಲ್ಲಿ. ಟಚ್ ಹೀಲ್ ಮಾಡಿ ಅದನ್ನು ಕೊಡ್ಲಿಕ್ಕೆ ಬರ್ತದೆ ಅಂತೇವೆ ನಾವು. ಅವನು ಅದನ್ನು ಹೇಳಿದವ, ರೋಗ ನಿರೋಧಕ ಶಕ್ತಿ ನನ್ನಲ್ಲಿ ತುಂಬ ಇದ್ದರೆ ಅದು ಅಂಗೈ ಮೂಲಕ ಲೀಕ್ ಆಗ್ತಾ ಇರ್ತದೆ. ಅದನ್ನು ನಾನು ಇನ್ನೊಬ್ಬರಿಗೆ ಕೊಡ್ಬೋದು. ನಿಮ್ಮ ತಲೆ ಮೇಲೆ ಕೈ ಇಟ್ಟರೆ ಅಥವಾ ನಿಮ್ಮ ಮುಖಕ್ಕೆ ಸರಿಯಾಗಿ ಇಟ್ಟರೆ ನನ್ನ ರೋಗ ನಿರೋಧಕ ಶಕ್ತಿ ಪಾಸ್ ಆನ್ ಆಗುತ್ತೆ ನಿಮ್ಮ ಬಾಡಿಗೆ. ಅದರ ಬದಲು ಮದ್ದಿನ ಬಾಟ್ಲಿಯನ್ನು ನಾನು ಹಿಡ್ಕೊಂಡ್ರೆ ಆ ಮದ್ದಿನ ಬಾಟ್ಲಿ ಒಳಗಿರತಕ್ಕ ಮದ್ದಿಗೆ ಆ ರೋಗ ನಿರೋಧಕ ಶಕ್ತಿ ಬಂದು ಸೇರಿಕೊಳ್ಳುತ್ತೆ.
ಆದ್ದರಿಂದ ನೋಡಿ, ಇವತ್ತಿಗೂ ಹಳ್ಳಿಯಲ್ಲಿ ಯಾವ ಡಾಕ್ಟ್ರ ಕೈಗುಣ ಅಂದರೆ ಅದೇ ರೋಗ ನಿರೋಧಕ ಶಕ್ತಿ ಇರುವವರು ಅಂತ ಇದೆಯೋ ಆ ಡಾಕ್ಟ್ರು ಮದ್ದು ಕೊಡಬೇಕು. ಅವರೇ ಕೈ ಮುಟ್ಟಿ, ಕಂಪೌಂಡ್ರ್ ಕೊಟ್ಟರೆ ತಗೊಳ್ಳೋಲ್ಲ, ನಾನು ನೋಡಿದ್ದೇನೆ, ಡಾಕ್ಟ್ರೆ ನೀವೇ ಮುಟ್ಟಿ ಕೊಡಿ ಅಂತಾರೆ. ಅಂದರೆ ರೋಗ ನಿರೋಧಕ ಶಕ್ತಿ ಇದ್ದ ಕೈಯೇ ಆಗಬೇಕು. ಇದೆಲ್ಲ ಸೈಂಟಿಫಿಕ್ಕು. ಹಿಂದಿನವರ ನಂಬಿಕೆ, ಈಗ ಸೈಂಟಿಫಿಕ್ ನಾಲೆಜ್ ಜಾಸ್ತಿ ಆಯಿತು, ನಂಬಿಕೆ ಹೋಯಿತು. ಹಿಂದಿನವರಿಗೆ ನಾಲೆಜ್ ಇರಲಿಲ್ಲ, ಅದು ನಂಬಿಕೆ ಇತ್ತು, ಕೆಲಸ ಮಾಡ್ತಿತ್ತದು. ಈಗ ನಾವು ನಂಬಿಕೆ ಕಳ್ಕೊಂಡೆವು, ಸತ್ಯವನ್ನು ನಂಬುವುದನ್ನು ಬಿಟ್ಟೆವು. ಹಾಗೆ ಇದೆಲ್ಲವೂ ಒಂದು ನಂಬಿಕೆಯಿಂದ ನಾವು ಅದನ್ನು ದೃಢವಾಗಿ ನಂಬಿದರೆ ಮಾತ್ರ ಸತ್ಯ ಕೂಡ ಕೆಲಸ ಮಾಡುತ್ತೆ, ಇಲ್ಲದಿದ್ದರೆ ವಸ್ತುಸ್ಥಿತಿ ಕೂಡ ಕೆಲಸ ಮಾಡೋದು. ಇದು ಧ್ಯಾನದಲ್ಲಿ ಬಹಳ ಮುಖ್ಯ, ತುಂಬ ಮುಖ್ಯ. ಹೇಳಿದರು ಧ್ಯಾನ ಮಾಡುವ ಟಚ್ ಹೀಲ್ ಮಾಡುವಾಗಲೂ ಅಷ್ಟೇ. ನೀವೀಗ ನಿಮಗೆ ತಲೆನೋವು ಉಂಟು ಅಂತ ಇಟ್ಕೊಳ್ಳಿ, ಯಾರಾದರೂ ಒಬ್ಬರು ನಿಮಗೆ ಟಚ್ ಹೀಲ್ ಮಾಡಿ 10 ಸೆಕೆಂಡಲ್ಲಿ ತಲೆನೋವು ನಿಲ್ಲಿಸ್ಬೋದು. ಯಾವಾಗ ತಲೆ ಕೈ ಇಟ್ಟರೆ ತಲೆನೋವು ಹೋಗುತ್ತಾ, ಬೇರೆ ಕೆಲಸ ಇಲ್ಲ ಇವರಿಗೆ ಅಂತ ನೀವು ಮನಸ್ಸಲ್ಲಿ ಯೋಚನೆ ಮಾಡಿದರೆ ಹೋಗುವುದೇ ಇಲ್ಲ ತಲೆನೋವು. ನೀವು ಅದನ್ನು ರಿಸೀವ್ ಮಾಡಬೇಕು. ಅವರ ಟಚ್ ಹೀಲನ್ನು ನೀವು ನಿಮ್ಮ ಮೈಂಡು ರಿಸೀವ್ ಮಾಡಿದರೆ ಮಾತ್ರ ತಕ್ಷಣ ತಲೆನೋವು ಗುಣ ಆಗುತ್ತೆ. ಅದನ್ನ ಟಚ್ ಹೀಲ್ನಲ್ಲಿ ಬೇಕಾಗಿರತಕ್ಕ 2 ಕ್ವಾಲಿಟಿ ಏನು ಅಂತಂದರೆ, ಒಂದು ತಗೊಳ್ಳುವವನಲ್ಲಿ ನಂಬಿಕೆ, ಶ್ರದ್ಧೆ. ಒಂದು ಕೊಡುವವನಲ್ಲಿ ಅಹಂಕಾರದ ಅಭಾವ, ಈಗೋಲೆಸ್ನೆಸ್. ನಾನು ಟಚ್ ಹೀಲ್ ಮಾಡಿ ಗುಣ ಮಾಡಿ ಬಿಡ್ತೇನೆ ಅಂತ ಈಗೋ ಬಂದರೆ ಗುಣ ಆಗೋದಿಲ್ಲ. ಸೊ ಕೊಡುವವನಲ್ಲಿ ಶರಣಾಗತಿ ಬೇಕು, ತಗೊಳ್ಳುವವನಲ್ಲಿಯೂ ಶರಣಾಗತಿ ಬೇಕು. ಇದು ಇದ್ದು ಶ್ರದ್ಧೆ ಇದ್ದರೆ ಟಚ್ ಹೀಲ್ ಬಹಳ ಪರಿಣಾಮಕಾರಿ. ಬಹಳ ಪರಿಣಾಮಕಾರಿ ಅಂದರೆ ಏನೂ ಮಾಡಬಹುದು, ಏನೂ ಮಾಡಬಹುದು. ಕ್ಯಾನ್ಸರ್ ಗುಣ ಮಾಡಬಹುದು, ಬ್ಲೈಂಡ್ನೆಸ್ ಗುಣ ಮಾಡಬಹುದು, ಪಾಯ್ಸನ್ ಪರಿಹಾರ ಮಾಡಬಹುದು, ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗುವಂತೆ ಮಾಡಬಹುದು. ಇದೆಲ್ಲವೂ ಸಾಧ್ಯ ಇದೆ ಟಚ್ ಹೀಲ್ನಿಂದ. ಆದರೆ ರಿಸೆಪ್ಟಿವಿಟಿ ಇರಬೇಕು. ಪೇಷಂಟು ಅದನ್ನು ರಿಸೀವ್ ಮಾಡದಿದ್ದರೆ ಆಗೋಲ್ಲ. ಇದನ್ನು ಬಹಳ ಮುಖ್ಯವಾದ ಸೈಕಾಲಜಿ ಇದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೆಡಿಟೇಷನ್ನು ಧ್ಯಾನದಲ್ಲಿ ಕೂಡ ಕಣ್ಮುಚ್ಚಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ದೇವರು ಕಾಣ್ತಾನೆ, ಹುಚ್ಚಲ್ವಾ ಅಂತ ತಿಳ್ಕೊಂಡ್ರೆ ಜನ್ಮದಲ್ಲೇ ಕಾಣೋಲ್ಲ. ಶ್ರದ್ಧೆಯ ಪರಯೋಪೇತಾಹ. ಮೊದಲನೆಯದಾಗಿ ನಾವು ಏನನ್ನು ಮಾಡ್ತೇವೋ ಅದ್ರ ಬಗ್ಗೆ ನಮಗೇ ನಂಬಿಕೆ ಇರಬೇಕು. ಹೌದಲ್ಲೂ ಗೊತ್ತಿಲ್ಲ, ನೋಡುವ, ಕಾಣ್ತಾನೋ ನೋಡುವ ಅಂದರೆ ಕಾಣೋಲ್ಲ. ನೀವು ನೋಡುವ ಅಂತ ಟೆಸ್ಟ್ ಮಾಡಲಿಕ್ಕೆ ಹೋದರೆ ಯಾವ ದೇವರು ನಿಮಗೆ ಕಾಣಿಸಿಕೊಳ್ಳೋಲ್ಲ. ಹಾಗಾಗಿ ಅದರ ಬಗ್ಗೆ ಮೊದಲು ನಮಗೆ ನಿರಂತರವಾದಂಥ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೇ ಇದ್ದವನು ವಸ್ತುವಿನ ಶಕ್ತಿಯನ್ನು ಕಳ್ಕೊಳ್ತಾನೆ ಅಷ್ಟೇ. ನಂಬಿಕೆ ಇಲ್ಲದೇ ಇರುವ ಮೂಲಕ ಆ ವಸ್ತುವಿಗೇನು ಹಾನಿ ಇಲ್ಲ. ವಿ ಆರ್ ದ ಲೂಸರ್ಸ್. ನಾವು ನಂಬಿಕೆಯನ್ನು ಕಳ್ಕೊಂಡೆವು, ಅದರಿಂದ ಪ್ರಪಂಚದ ಅನೇಕ ಸಿದ್ಧಿಗಳನ್ನು ಕಳ್ಕೊಂಡೆವು ಅಷ್ಟೇ. ಅದರಿಂದ ಶ್ರದ್ಧೆ ಇರಬೇಕು. ಶ್ರದ್ಧೆಯ ಪರಯ ಪರಾಶ್ರದ್ಧಾ ಅಂದರೆ ಅಚಲವಾದ, ಯಾರೋ ಎಂಥದ್ರಿ ಧ್ಯಾನ ಮಾಡಿದ್ರು ದೇವರು ಕಾಣ್ತಾರೆ, ಸುಮ್ಮನೆ ಅಲ್ವಾ ಅದು? ಹೌದಾ? ಅವ್ರು ಹೇಳಿದ ಕೂಡ ನಮ್ಮ ಸಂಶಯ ಆಗಿರುವ ಅದು ಅಚ್ಛೇದ್ಯವಾದ ದೃಢವಾದ ಶ್ರದ್ಧೆ ಇದ್ದಾಗ ಏನು ನೀನು ನನ್ನ ರೂಪವನ್ನು ಧ್ಯಾನ ಮಾಡ್ತಿ, ತೇಮೇ ಯುಕ್ತತಮಾಹ ಮತ, ಅವರೇ ನಿಜವಾದ ಧ್ಯಾನ ಮಾಡುವವರಲ್ಲಿ ಶ್ರೇಷ್ಠರು ಅಂತ ನನ್ನ ಅಭಿಪ್ರಾಯ. ನಿಜವಾದ ಧ್ಯಾನ ಮಾಡತಕ್ಕವರು ನನ್ನ ರೂಪದ ಏವಂ ಸತತ ಯುಕ್ತ, ನನ್ನ ಗುಣಗಳನ್ನು ನನ್ನ ರೂಪಗಳನ್ನು ಅನುಸಂಧಾನ ಮಾಡಿ ಸಾಕಾರನಾದ ಗುಣಪೂರ್ಣನಾದ ಭಗವಂತನನ್ನು ಧ್ಯಾನ. ಅಲ್ಲ, ಭಗವಂತನ ಯಾವ ಆಕಾರ ಧ್ಯಾನ ಮಾಡೋದು? ಭಗವಂತನ ಆಕಾರ ಯಾವುದು? ಅದಕ್ಕೆ ಹಿಂದೆ ಅವನು ವಿಶ್ವರೂಪ ಹೇಳಿದ್ದು. ನೀನು ಯಾವ ರೂಪ ಹೇಳಿದರೂ ಅದು ಭಗವಂತನದ್ದೇ ರೂಪ. ಯಾಕೆಂದರೆ ಜಗತ್ತಿಗೆಲ್ಲ ರೂಪ ಕೊಟ್ಟವನು ಅವನೇ, ಮತ್ತು ಎಲ್ಲದರ ಒಳಗೂ ತತ್ತದ್ರೂಪನಾಗಿರುವವನು ಅವನೇ. ಯಾವ ರೂಪವನ್ನು ಧ್ಯಾನ ಮಾಡಿದರೂ ಅದು ಭಗವಂತ ರೂಪ ಆಗುತ್ತೆ. ಭಗವಂತನ ರೂಪ ಅಲ್ಲದ ಒಂದು ರೂಪ ಈ ಜಗತ್ತಿನಲ್ಲಿಲ್ಲ, ಭಗವಂತನ ನಾಮ ಅಲ್ಲದ ಒಂದು ಶಬ್ದ ಈ ಜಗತ್ತಿನಲ್ಲಿಲ್ಲ. ಅದರಿಂದ ನೀನು ಯಾವ ರೂಪದಿಂದಲೂ ಭಗವಂತನನ್ನು ಧ್ಯಾನ ಮಾಡ್ಬೋದು, ಯಾವ ನಾಮದಿಂದಲೂ ಭಗವಂತನನ್ನು ಧ್ಯಾನ ಮಾಡ್ಬೋದು. ದೇವರಿಗೆ ಯಾವ ಹೆಸರಿನಿಂದ ದೇವರನ್ನು ಧ್ಯಾನ ಮಾಡಬೇಕು? ಮೊದಲು ದೇವರು ಅಂದರೆ ಏನು ಗೊತ್ತಾಗೋದು ಮುಖ್ಯ. ಗೊತ್ತಾದ ಮೇಲೆ ಯಾವ ರೂಪ ಆದರೂ ಅಡ್ಡಿಲ್ಲ, ಯಾವ ನಾಮ ಆದರೂ ಅಡ್ಡಿಲ್ಲ. ಗೊತ್ತಿಲ್ಲದೇ ಇದ್ದಾಗ ಯಾವ ರೂಪ ಆದರೂ ಉಪಯೋಗ ಇಲ್ಲ, ಯಾವ ನಾಮ ಆದರೂ ಉಪಯೋಗ ಇಲ್ಲ. ಯಾಕೆಂದರೆ ನಮಗೆ ಯಾವುದೇ ಒಂದು ನಾಮವನ್ನು ಕೇಳಿದ ತಕ್ಷಣ ಅದು ಒಂದು ಶಬ್ದ, ಆ ಶಬ್ದ ರಾಮ. ರಾಮ ಅಂದರೆ ನಮ್ಮ ನೆರಮನೆಯವರು, ದೇವರಲ್ಲ. ಕೃಷ್ಣ ಅಂದರೆ ಈಚೆ ಮನೆಯವರು, ಕೃಷ್ಣಾಚಾರ್ಯರು, ಅದು ಬೇರೆ. ನಮಗೆ ಭಗವಂತನ ಪರಿಚಯ ಆಗೋ ತನಕ ಯಾವ ಶಬ್ದವೂ ದೇವರನ್ನು ಹೇಳೋಲ್ಲ, ಯಾವ ರೂಪವೂ ದೇವರ ರೂಪ ಅಲ್ಲ, ಎಲ್ಲ ಪ್ರಪಂಚದ ರೂಪ. ಆದರೆ ಭಗವಂತ ವಿಶ್ವರೂಪ, ವಿಶ್ವನಾಮ. ಇದು ಗಟ್ಟಿಯಾದ ಮೇಲೆ ಎಲ್ಲಿ ಏನು ಯಾವ ಆಕಾರ ನೋಡಿದ್ರೂ ಅದು ಭಗವಂತ ರೂಪವಾಗಿ ಕಾಣುತ್ತೆ, ಯಾವ ಶಬ್ದ ಕೇಳಿದ್ರೂ ಭಗವಂತ ನಾಮವಾಗಿ ಕಾಣುತ್ತೆ. ಇದು
ಅದನ್ನೇ ಹೇಳಿದ್ರು ಶ್ರದ್ಧೆಯ ಪರಯಾಯುಕ್ತ ತೇಮೇ ಯುಕ್ತತಮಃ. ಭಗವಂತನ ಎಲ್ಲ ರೂಪಗಳಲ್ಲೂ ಉಪಾಸನೆ ಮಾಡ್ಬೋದು, ಯಾವ ನಾಮದಿಂದಲೂ ಉಪಾಸನೆ ಮಾಡ್ಬೋದು. ಎಲ್ಲ ರೂಪವೂ ಭಗವಂತನ ರೂಪ. ಆದ್ದರಿಂದ ಭಗವಂತ ಯಾವ ರೂಪ? ಯಾವ ರೂಪವೂ ಅಲ್ಲ, ಅದು ನಿರಾಕಾರ. ನಿರಾಕಾರ ಅಲ್ಲ, ಭಗವಂತ ನಿರಾಕಾರ ಅಲ್ಲ, ಆದರೆ ಭಗವಂತ ನಿರಾಕಾರ ಹೌದು. ಭಗವಂತ ನಿರ್ಗುಣ ಅಲ್ಲ, ಆದರೆ ಭಗವಂತ ನಿರ್ಗುಣ ಹೌದು. ಯಾಕೆಂದರೆ ನಾವು ಆಕಾರ ಅಂತ ಯಾವುದಕ್ಕೆ ಹೇಳೋದು ಹೇಳಿ? ನಮಗೆ ಗೊತ್ತಿರತಕ್ಕಂಥ ಆಕಾರ. ಅದಕ್ಕೆ ಇಲ್ಲಿ ಕ್ಷರ ಅನ್ನೋ ಶಬ್ದವನ್ನು ಬಳಸೋದು. ಅಕ್ಷರ ಕ್ಷರ ಅಂದರೆ ನಾಶವಾಗುವಂಥದ್ದು ಅಂತ, ಬಿದ್ದು ಹೋಗುವಂಥದ್ದು ಅಂತ ಕ್ಷರಣ. ನಮಗೆ ಗೊತ್ತಿರುವ ಆಕಾರ ಅಂದರೆ ಒಂದು ದಿವಸ ನಾಶ ಆಗುವಂಥದ್ದು. ಸಾಯದೇ ಇರುವ ಆಕಾರ ಅಂತ ಒಂದಿಲ್ಲ. ಫಾರ್ಮು ಇದೆ ಅಂದರೆ ನಾಶ ಆಗುತ್ತೆ ಅಂತ ಅರ್ಥ. ಭಗವಂತನಿಗೆ ನಾಶವಾಗುವ ಫಾರ್ಮು ಇಲ್ಲ, ಆದ್ದರಿಂದ ನಿರಾಕಾರ. ಮಣ್ಣು ನೀರು ಬೆಂಕಿಯಿಂದ ಮಾಡಿದ ಆಕಾರ ಇಲ್ಲ. ಹಾಗೆ ಗುಣಗಳು, ಆದರೆ ಜ್ಞಾನಾನಂದಮಯವಾದ ಆಕಾರ ಇದೆ, ಆದ್ದರಿಂದ ಸಾಕಾರ. ಭಗವಂತನಿಗೆ ಗುಣಗಳು ಇದೆಯೋ ಇಲ್ಲವೋ? ಇಲ್ಲ ಮತ್ತು ಇದೆ. ಭಗವಂತನಿಗೆ ಇಲ್ಲ. ಯಾಕೆಂದರೆ ಗುಣ ಅಂದರೆ ಎಂಥದ್ದು? ನಮಗೆ ಗೊತ್ತಿರುವ ಗುಣ ಅಂದರೆ ಎಂಥದ್ದು? ನಮಗೆ ಗೊತ್ತಿರೋದು ಪ್ರಪಂಚದಲ್ಲಿ ಇರೋದು ಮೂರೇ: ಸತ್ವ, ರಜಸ್ಸು, ತಮಸ್ಸು. ಈ ಗುಣಗಳೇ ನಮಗೆ ಗೊತ್ತಿರೋದು. ಅಂದರೆ ನೋಡಿ, ನಮಗೆ ಗೊತ್ತಿರುವ ಗುಣಗಳು ಅಂದರೆ ದುರ್ಗುಣಗಳು ಮಾತ್ರ. ದುರ್ಗುಣಗಳು ಮಾತ್ರ ನಮಗೆ ಗೊತ್ತಿರೋದು, ಸದ್ಗುಣಗಳು ಗೊತ್ತಿಲ್ಲ. ಜನ ಅಂತ ನೋಡಿ, ನಾವು ದೇವರಿಗೆ ಹಾಗೆ ಹೇಳೋದಲ್ವ, ಜನಾರ್ದನ ಅಂತ ದೇವರನ್ನು ಕರೆಯೋದು. ಜನಾರ್ದನ ಅಂದರೆ ದುರ್ಜನರಿಗೆ ಅರ್ಧನ ಮಾಡುವ ಅಂತ. ನಮಗೆ ಜನ ಅಂದರೆ ದುರ್ಜನರು, ಸಜ್ಜನ ಕಾಣೋದೇ ಇಲ್ಲ. ಜನ ಅಂದರೆ ದುರ್ಜನ, ಗುಣ ಅಂದರೆ ದುರ್ಗುಣ. ಯಾಕಂದ್ರೆ ನಮ್ಮಲ್ಲಿ ಇರೋದೇ ಅದು, ನೆಗೆಟಿವ್ ಕ್ವಾಲಿಟೀಸ್. ಅಂದ ದುರ್ಗುಣಗಳು ನಮ್ಮ ಇಡೀ ಪ್ರಪಂಚದಲ್ಲಿ ಇರುವಂಥದ್ದು ಕಾಮನ್ ಫ್ಯಾಕ್ಟರ್ ಅಂದರೆ ಮೂರು ಗುಣಗಳು: ಸತ್ವ, ರಜಸ್ಸು, ತಮಸ್ಸು. ಅವನಲ್ಲಿಲ್ಲ ಅದು. ಅವನ ಸತ್ವಗುಣವೂ ಇಲ್ಲ, ರಜೋಗುಣ ಇಲ್ಲ, ತಮೋಗುಣವೂ ಇಲ್ಲ. ಅದು ನಮ್ಮಲ್ಲಿ ಇರುವಂಥದ್ದು. ನಮ್ಮಲ್ಲಿ ಇರುವ ಗುಣ ಅವನಲ್ಲಿಲ್ಲ, ಅವನಲ್ಲಿರುವ ಗುಣ ನಮ್ಮಲ್ಲಿಲ್ಲ. ಅವನಲ್ಲಿ ಜ್ಞಾನಾನಂದಾದಿ ಗುಣಗಳಿವೆ. ಜ್ಞಾನಾನಂದಾದಿ ಗುಣಗಳಿಂದ ಅವನು ಸಗುಣ, ಸತ್ವರಜಸ್ತಮೋ ಗುಣಗಳಿಂದ ಅವನು ನಿರ್ಗುಣ. ಹಾಗಾಗಿ ಸಾಕ್ಷಿ ಜೇತ ಕೇವಲ ನಿರ್ಗುಣಶ್ಚ. ನಿರ್ಗುಣ ಅಂತ ಹೇಳ್ತಾರೆ. ಸರ್ವಜ್ಞ ಸರ್ವವಿದ್ಯಸ್ಯ ಜ್ಞಾನಮಯಂ ತಪಃ. ಅವನು ಜ್ಞಾನಪೂರ್ಣ ಅಂತ ಹೇಳ್ತಾರೆ, ಆನಂದಪೂರ್ಣ ಅಂತ ಹೇಳ್ತಾರೆ, ನಿರ್ಗುಣ ಅಂತ ಹೇಳ್ತಾರೆ. ಒಂದಕ್ಕೊಂದು ವಿರೋಧ ಇಲ್ಲ. ಗುಣಗಳಿಲ್ಲ ಅಂತ ಹೇಳುವುದು ಈ ಪ್ರಪಂಚದಲ್ಲಿರುವ ಸತ್ವರಜಸ್ತಮೋ ಗುಣಗಳಿಲ್ಲ. ಹಾಗಾಗಿ ಭಗವಂತನ ಧ್ಯಾನ ಮಾಡುವಾಗ ಏನು ಯೋಚನೆ ಮಾಡು? ಸತ್ವರಜಸ್ತಮೋ ಗುಣಗಳನ್ನು ಇಟ್ಟುಕೊಂಡ್ರೆ ಅವನು ನಿರ್ಗುಣ, ಜ್ಞಾನಾನಂದಾದಿ ಗುಣಗಳನ್ನು ಇಟ್ಟುಕೊಂಡ್ರೆ ಅವನು ಗುಣಪೂರ್ಣ. ನಮ್ಮಂತೆ ನಶ್ವರವಾಗುವ ಪಂಚಭೂತಾತ್ಮಕವಾದ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದ ತ್ರೈಗುಣ್ಯಮಯವಾದ ಶರೀರ ಇಟ್ಟುಕೊಂಡ್ರೆ ಅವನು ಅಶರೀರ, ನಿರಾಕಾರ. ಜ್ಞಾನಾನಂದಮಯವಾದ ಶರೀರ ಇಟ್ಟುಕೊಂಡ್ರೆ ಅವನು ಸಶರೀರ, ಸಾಕಾರ. ಹೀಗೆ ಎಲ್ಲವೂ ಹೌದು ಭಗವಂತನಲ್ಲಿ, ಯಾವುದೂ ಅಲ್ಲ, ಎಲ್ಲವೂ ಹೌದು. ಅದನ್ನು ಹೇಗೆ ನಾವು ತಿಳ್ಕೊಳ್ತೇವೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಭಗವಂತನನ್ನ ಸಮಸ್ತ ಗುಣಪೂರ್ಣ ಜ್ಞಾನಾನಂದಮಯ ಶರೀರ ಅಂತ ಉಪಾಸನೆ ಮಾಡುವವರೇ ನಿಜವಾದ ಶ್ರೇಷ್ಠ ಉಪಾಸಕರು ಅಂತ ನನ್ನ ಅಭಿಪ್ರಾಯ ಅಂತ ಕೃಷ್ಣ ಉತ್ತರ ಕೊಟ್ಟ. ಯಾಕೆ ಪ್ರಕೃತಿಯ ಉಪಾಸನೆ ಯಾಕೆ ಮಾಡಬಾರ್ದು ಏನು ಅನ್ನುವಂಥದ್ದು ಮುಂದಿನ ಸಂಗತಿ. ಅದನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಕೃಷ್ಣನ ಈ ಚಿಂತನೆಯ ಜೊತೆಗೆ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.